ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಬೆಳಗಿನ ಸಂಜೆಯವರೆಗೆ ಆದ ಹಲವಾರು ಬೆಳವಣಿಗೆಗಳು, ಸುದ್ದಿಗಳು ಎಲ್ಲವನ್ನ ಹೊತ್ತು ಬಂದಿದೆ. ಆದರೆ ಈ ಮಾತನ್ನು ಹೇಳುವಾಗ ಮೊದಲನೇದಾಗಿ ಒಂದು ದುಃಖ, ನೋವಿನ ಸುದ್ದಿಯನ್ನು ನಾನು ಹೇಳಲೇಬೇಕು. ಅದು ತಮಗೆ ಗೊತ್ತಿರುತ್ತೆ. ಹಿಂದೂಸ್ತಾನಿ ಸಂಗೀತದ ಮಹಾನ್ ಗಾಯಕಿ ಕಿಶೋರಿ ಅಮೋನ್ಕರ್ ನಮ್ಮ ನಡುವೆ ಇಲ್ಲ. ಆಕೆ ಏನು ಜೈಪುರ್ ಘರಾನಾದಿಂದ ಬಂದಂಥ ಹೆಣ್ಣುಮಗಳು. ಭಾರತೀಯ ಸಂಗೀತದಲ್ಲಿ ಮಾಡಿದ ಸಾಧನೆ ಅಪೂರ್ವವಾದ್ದು. ಅವರನ್ನು ನಾವು ಕಳೆದುಕೊಂಡಿದ್ದೇವೆ. ಇನ್ನು ಉಳಿದಂತೆ ಹಲವಾರು ಸುದ್ದಿಗಳಿವೆ, ರಾಷ್ಟ್ರೀಯ ಸುದ್ದಿಗಳಿವೆ, ರಾಜ್ಯ ಸುದ್ದಿಗಳಿವೆ. ಎಲ್ಲವನ್ನ ಹೊತ್ತು ನಾನು ಇವತ್ತು ತಮ್ಮೆದುರು ಹಾಜರಾಗಿದ್ದೀನಿ. ಮೊದಲನೇದಾಗಿ ಇವತ್ತು ನಮ್ಮ ಪ್ಯಾನಲಿಸ್ಟ್ಗಳು ಯಾರಿದ್ದಾರೆ ಅವರನ್ನು ಸ್ವಾಗತಿಸುವ ಸಮಯ. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ಎವರ್ ಗ್ರೀನ್ ಅಂತ ನಾನು ಕರಿತೀನಿ ಅವ್ರನ್ನ, ಡಾಕ್ಟರ್ ವಾಮನಾಚಾರಿ ಅವ್ರನ್ನ ಪ್ರೀತಿಯಿಂದ ಈ 9 ಗಂಟೆ ಪ್ರೈಮಿಗೆ ಸ್ವಾಗತಿಸ್ತೀನಿ. ಪ್ಲೀಸ್ ಸರ್, ಸ್ವಾಗತ ತಮಗೆ. ಎವರ್ ಗ್ರೀನ್ ಡಾಕ್ಟರ್ ವಾಮನಾಚಾರಿ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಕಿರಿಯ ಯುವ ನಾಯಕ, ಅವರು ನಮ್ಮ ಟಿವಿಗೆ ಹೊಸಬರಲ್ಲ, ನಟರಾಜ್ ಗೌಡರು, ಅವ್ರನ್ನೂ ಕೂಡ ಭಾಳ ಪ್ರೀತಿಯಿಂದ ಸ್ವಾಗತ ಸರ್. ಸ್ವಾಗತ. ಇದೊಬ್ಬ ಅತಿಥಿ, ಅವರು JDS ಪಕ್ಷದ ವಕ್ತಾರರಾಗಿದ್ದಾರೆ. ಮೊದಲ ಬಾರಿಗೆ ಪ್ರೈಮ್ ನ್ಯೂಸ್ಗೆ ಅವರು ಇವತ್ತು ಬರ್ತಿದ್ದಾರೆ. ಕೃಷ್ಣಕುಮಾರ್ ಅವರು, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ ಸರ್. ತಮಗೆ ಸ್ವಾಗತ. ಇನ್ನು ನಮ್ಮ ಜೊತೆ ಇರುವ ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು, ಪ್ರಿಂಟ್ ಮತ್ತು ವಿದ್ಯುನ್ಮಾನ ಮಾಧ್ಯಮದಲ್ಲಿ ಕೆಲಸ ಮಾಡಿದ ಅನುಭವ ಇರುವಂಥವರು ಅವರು. ಹಾಗೆ ನಮ್ಮ ಏನು ಪ್ರೈಮ್ ನ್ಯೂಸ್ನಲ್ಲಿ ಆವಾಗವಾಗ ನಿಮ್ಗೆ ಕಾಣ್ತಾರೆ KG ವಾಸುಕಿ ಸರ್, ತಮಗೂ ಕೂಡ ಸ್ವಾಗತ. ಎಸ್ ಪ್ರಿಯ ವೀಕ್ಷಕರೇ, ಮೊದಲನೇದಾಗಿ ನೋಡೋಣ ಈಗ ಈ ಹೊತ್ತಿನ ಹೆಡ್ಲೈನ್ಸ್. ಅಕ್ರಮ ಮರಳುಗಾರಿಕೆಗೆ ಬೀಳಲಿದೆ ಮೂಗುದಾರ. ಕರಾವಳಿ ಭಾಗಕ್ಕೆ ಹೊಸ ಮರಳು ನೀತಿಗೆ ಸರ್ಕಾರದ ನಿರ್ಧಾರ. ಶೀಘ್ರದಲ್ಲೇ ಸಂಪುಟ ಸಭೆ ಮುಂದೆ ಬರಲಿದೆ ಪ್ರಸ್ತಾವನೆ. ಬಸವಳಿದ ರೈತರಿಗೆ ರಿಲೀಫ್ ನೀಡಿ ಸಾಲ ಮನ್ನಾ ಮಾಡುವಂತೆ ತಮಿಳುನಾಡು ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ ಸೂಚನೆ. ಉತ್ತರ ಪ್ರದೇಶದಲ್ಲಾಯಿತು 1 ಲಕ್ಷದವರೆಗಿನ ಸಾಲ ಮನ್ನಾ. ಇಂಡೋ ಪಾಕ್ ನಡುವಿನ ಶಾಂತಿ ಸಂಧಾನ ಮಾತುಕತೆ. ಅಮೆರಿಕ ಮಧ್ಯಸ್ಥಿಕೆಗೆ ಭಾರತ ನಕಾರ. ಮಸೂದ್ ವಿಚಾರದಲ್ಲಿ ಚೀನಾಕ್ಕೆ ಟ್ರಂಪ್ ತಿರುಗೇಟು. ಆಡಬಾರದ ಮಾತನಾಡಿ ಅವಾಂತರಕ್ಕೀಡಾದ ರಾಖಿ ಸಾವಂತ್. ಬಾಲಿವುಡ್ ಬ್ಯಾಡ್ ಗರ್ಲ್ ಬಂಧನ ವದಂತಿ. ಪಂಜಾಬ್ ಪೊಲೀಸರೆದುರು ಶರಣಾದರಂತೆ ನಟೀಮಣಿ. ನಾಳೆಯಿಂದ ಪಟಾಪಟ್ ಕ್ರಿಕೆಟ್ ಅವ 10ನೇ ಆವೃತ್ತಿ IPLಗೆ ನಾಳೆ ಸಿಗಲಿದೆ ಚಾಲನೆ. ಕಲರ್ಫುಲ್ ಕಾರ್ಯಕ್ರಮಕ್ಕೆ ಸಜ್ಜಾದ ಹೈದರಾಬಾದ್. ಎಸ್ ಪ್ರಿಯ ವೀಕ್ಷಕರೇ, ಪ್ರೈಮ್ ನ್ಯೂಸನ್ನ ಪ್ರಾರಂಭದಲ್ಲೇ ಹೇಳಿದೆ, ಒಂದು ದುಃಖದೊಂದಿಗೆ ನಾವು ಇವತ್ತಿನ ಪ್ರೈಮ್ ನ್ಯೂಸನ್ನು ಪ್ರಾರಂಭ ಮಾಡಬೇಕಾಗಿದೆ ಅಂತ. ಹಿಂದೂಸ್ತಾನಿ ಸಂಗೀತದ ಖ್ಯಾತ ಗಾಯಕಿ ಕಿಶೋರಿ ಅಮೋನ್ಕರ್. ಹಿಂದೂಸ್ತಾನಿ ಸಂಗೀತವನ್ನು ಯಾರು ಬಲ್ಲರೋ ಅವರಿಗೆಲ್ಲ ಗೊತ್ತು. ಕಿಶೋರಿ ಏನಿದ್ದಾರೆ, ಅವರ ಧ್ವನಿ, ಅವರು ರಾಗಗಳ ಮೂಲಕ ಸೃಷ್ಟಿ ಮಾಡ್ತಾ ಇದ್ದಂಥ ವಾತಾವರಣ. ಅವರು ಜೈಪುರ್ ಘರಾನದಿಂದ ಬಂದವರು. 84 ವರ್ಷ ವಯಸ್ಸಿನ ಕಿಶೋರಿ ಅಮೋನ್ಕರ್ ಇವತ್ತು ನಿಧನರಾಗಿದ್ದಾರೆ. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರಿಗೊಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ, ಯಾಕೆಂದರೆ ಅವರು ಮಾಡಿರುವ ಸಾಧನೆಗೆ ಒಂದು ರೀತಿಯ ನಮನವನ್ನು ಕೂಡ ನಾವು ಸಲ್ಲಿಸಲೇಬೇಕಾಗಿದೆ. ಯಾಕೆಂದರೆ ಅವರ ಸ್ಥಾನ ಅಂಥದ್ದು. ಆ ಕಾರಣಕ್ಕೆ ನಮ್ಮ ಸುದ್ದಿ TV ಕೂಡ ಕಿಶೋರಿ ಅಮೋನ್ಕರ್ ಅವರನ್ನ ನೆನಪು ಮಾಡಿಕೊಂಡು ಅವರಿಗೆ ನಾವು ಏನು ಸ್ಮರಣಾಂಜಲಿಯನ್ನು, ಅವರಿಗೆ ಒಂದು ಭಾವಪೂರ್ವಕ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತಿದಿನ ರಾತ್ರಿ ನಾನು ಮಲಗುವ ಸಂದರ್ಭದಲ್ಲಿ ಕಿಶೋರಿ ಅಮೋನ್ಕರ್ ಅವರ ನೈಟ್ ರಾಗಾಸನ್ನು ಕೇಳುವುದು ನನ್ನ ದಿನಚರಿಯಾಗಿತ್ತು. ಆ ಕಾರಣಕ್ಕೆ ಅವರ ಬಗ್ಗೆ ಮಾತನಾಡೋದು ನನಗೆ ಕಷ್ಟ. ನನ್ನ ಮೇಲೆ ಆಕೆ ಬೀರಿದ ಪ್ರಭಾವ ಇದೆಯಲ್ಲ,
ಅವರಿಲ್ಲ ಅಂತ ಕೂಡ ನನಗೆ ಅನಿಸ್ತಾ ಇಲ್ಲ. ಯಾಕಂದರೆ ತಮ್ಮ ಧ್ವನಿಯ ಮೂಲಕ ಅವರು ಸದಾ ನಮ್ಮ ಜೊತೆಗಿರ್ತಾರೆ. ನಿಮ್ಮ ಎಸ್ ಮೊದಲು ನಿಮ್ಮಿಂದ ರಿಯಾಕ್ಷನ್ ಕೇಳ್ತೀನಿ ಅವರ ಸಲುವಾಗಿ. ಇವತ್ತು ನಾವು ನೆನಪು ಮಾಡ್ಕೋಬೇಕಾಗಿದೆ. ಎಸ್ ವಾಸುದೇವ, ಇದು ನೀವು ಹೇಳಿದ್ರಲ್ಲ ಭಾವಪೂರ್ಣ ಶ್ರದ್ಧಾಂಜಲಿ, ಐ ಥಿಂಕ್ ಇದೆಲ್ಲ ನಮ್ಮ ಕರ್ತವ್ಯ ಅಂತ ನನಗೆ ಅಂದ್ಕೊಳ್ತೀನಿ. ಆಮೇಲೆ ಇಟ್ಸ್ ಸೋ ಸಿಗ್ನಿಫಿಕೆಂಟ್. ಹಿಂದೂಸ್ತಾನಿ ನಾವು ಏನೋ ಒಂದು ಸೀನ್ ನೋಡ್ತೀವಿ ಈ ದೇಶದಲ್ಲಿ ಸಂಗೀತದಲ್ಲಿ, ಅಚ್ಚಳಿಯದೇ ಉಳಿಯುವಂಥ ಒಂದು ಪ್ರತಿಭೆ ಅಂದರೆ ಕಿಶೋರಿ ತಾಯಿ. ಕಿಶೋರಿ ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಇಟ್ಸ್ ಎ ಮೆಸ್ಮರೈಸಿಂಗ್ ವಾಯ್ಸ್. ಒಂದ್ಸರಿ ನಮ್ಮ ರಾಗ ವಿಸ್ತಾರ, ಆಮೇಲೆ ಯಾವ ರಾಗ ಕೇಳಿ ಸರಾಗವಾಗಿ ಹೇಳ್ತಾರೆ. ಭಜನೆ ಆಗ್ಬೋದು ಅಥವಾ ಘರಾನಾಸ್ ಆಗ್ಬೋದು. ಶಿ ಇಸ್ ಗ್ರೇಟ್. ವಿ ಹ್ಯಾವ್ ಟು ಸಲ್ಯೂಟ್ ಹರ್. ಎಸ್ ವಾಮನಾಚಾರ್ಯ, ಹಿಂದೂಸ್ತಾನಿ ಸಂಗೀತದ ಬಗ್ಗೆ ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಅಷ್ಟಾಗಿ ಇನ್ನೂ ಪಾಪ್ಯುಲಾರಿಟಿ ಇರಲಿಲ್ಲ. ಆದರೆ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಜನ ಇಂಟ್ರೆಸ್ಟ್ ತಗೊಳ್ಳೋಕೆ ಶುರು ಮಾಡಿದ್ದಾರೆ. ಹಾಗೆ ನೋಡಿದರೆ ಧಾರವಾಡ ಬಿಟ್ಟ ನಂತರ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಅತ್ಯಂತ ದೊಡ್ಡ ಕೇಂದ್ರವಾಗಿ ಬೆಂಗಳೂರು ಬೆಳೀತಾ ಇದೆ. ಇಂಥ ಒಂದು ಬೆಂಗಳೂರಿನ ಈ ವಾತಾವರಣದಲ್ಲಿ ನಾವು ಕಿಶೋರಿ ಅಮೋಣ್ಕರ್ ಹಾಗೆ ಮಹಾರಾಷ್ಟ್ರದವರು, ಒರಿಜಿನಲಿ ಅವರು ಗೋವಾದವರು. ಮಹಾರಾಷ್ಟ್ರದಲ್ಲಿ ಬಂದು ಮುಂಬೈಯಿಂದ ಭಾಳ ಫೇಮಸ್. ಅಂದರೆ ಅವರು ಇಲ್ಲಿ ಚಾನ್ಸಸ್ ಇದ್ದರೂ ಕೂಡ ಫಿಲ್ಮಿ ಮ್ಯೂಸಿಕ್ಕಿಗೆ ಹೋಗಲಿಲ್ಲ. ಗಂಭೀರವಾದಂಥ ಕ್ಲಾಸಿಕಲ್. ಇತ್ತೀಚಿನ ದಿನಗಳಲ್ಲಿ ಹಿಂದೂಸ್ತಾನಿ ಕ್ಲಾಸಿಕಲ್ನಲ್ಲಿ ಕೂಡ ತಂತ್ರಗಳನ್ನು ಮಾಡೋದು, ಜಾದೂ ಥರ ಹಾಡೋದು ಇದೆಲ್ಲ ಇದ್ದಾಗಲೂ ಕೂಡ ಕಿಶೋರಿ ಅಮೋಣ್ಕರ್ ಅವರು ಒಂದೊಂದು ಆಲಾಪ ಅಂದರೆ ಪ್ರಾರಂಭದ ರಾಗಗಳನ್ನು 40ರಿಂದ 45 ನಿಮಿಷ ಬರೀ ಆಲಾಪವನ್ನೇ ಹಾಡಿದ್ದನ್ನು ನೀವು ಕೇಳಿದರೆ, ಮತ್ತು ಆ ಕಂಠದ ಮಾಧುರ್ಯ ಮತ್ತು ಶ್ರೀಮಂತಿಕೆ ಇದೆಯಲ್ಲ, ಅದು ಇನ್ಯಾರಿಗೂ ಇಷ್ಟು ಸಹಜವಾಗಿ ಬರುವಂಥದ್ದು. ಭಾವ ಜಗತ್ತಿ ಅದು ನಾವು ಮರೆಯಾಗಿ ತೇಲೋದು ಅಂದರೆ ಹೆಂಗೆ ತೇಲ್ತಿದ್ವಿ ಅಂದರೆ ಅಲೆಯಾಗಿ ತೇಲ್ತಾ ಆ ಕೆಂಬಣ್ಣದ ಸೂರ್ಯನ ಹತ್ರ ಹೋದ್ವೇನೋ, ಅಥವಾ ಎಲ್ಲೋ ಮೋಡಗಳ ಹಿಂದೆ ಹೋಗ್ಬಿಟ್ವೇನೋ, ಅಥವಾ ದೈವಿ ಲೋಕಕ್ಕೆ ಹೋದ್ವೇನೋ ಅನ್ನೋವಂಥ ಒಂದು ಕಲ್ಪನೆಯನ್ನು ಕಿಶೋರಿ ಅಮೋಣ್ಕರ್ ಸೃಷ್ಟಿಸ್ತಿದ್ರು. ಆ ಸಂಗೀತಗಳನ್ನು ಇವತ್ತಿಗೂ ನೆನೆಸ್ಕೊಂಡ್ರೆ ಅವರು ಎಲ್ಲೂ ಹೋಗಲ್ಲ. ಅವರು ಧ್ವನಿಯನ್ನು ಇಲ್ಲಿ ಬಿಟ್ಟೋಗಿದ್ದಾರೆ. ಥ್ಯಾಂಕ್ಸ್ ಟು ಮಾಡರ್ನ್ ಸೈನ್ಸ್ ವಿ ಹ್ಯಾವ್ ಲಾಟ್ ಆಫ್ ರೆಕಾರ್ಡಿಂಗ್ಸ್. ಆ ಒಂದೊಂದು ರೆಕಾರ್ಡಿಂಗನ್ನು ಹಾಗೆ ನೋಡಿದರೆ ಧಾರವಾಡದ ಕೇಂದ್ರದಲ್ಲಿ, ಆಕಾಶವಾಣಿ ಕೇಂದ್ರದಲ್ಲಿ ಇಷ್ಟಿವೆ ಕಿಶೋರಿ ಅಮೋಣ್ಕರ್ ಅವ್ರನ್ನ ಕರ್ನಾಟಕದವರು ಎಂದೂ ಅವರೊಬ್ಬ ಮಹಾರಾಷ್ಟ್ರದವರು ಅಥವಾ ಹೊರಗಿನವರು ಎಂದೂ ಅಂದ್ಕೊಂಡಿಲ್ಲ. ಶಿ ಈಸ್ ಎನ್ ಇಂಟರ್ನ್ಯಾಷನಲ್, ಶಿ ಈಸ್ ಎನ್ ಎನಿಗ್ಮಾ, ಶಿ ಈಸ್ ಎನ್ ಎನರ್ಜಿ. ಅಂಥವರು ನಮ್ಮ ಜೊತೆ ಇದ್ದವರನ್ನು ನಾವು ಬೀಳ್ಕೊಡ್ತೇವೆ ಇವತ್ತು. ನನಗೆ ದುಃಖ ಆದರೂ ಕೂಡ ನಾವು ಕಿಶೋರಿ ಅಮೋಣ್ಕರ್ ಅವ್ರನ್ನ ನೋಡಿದ್ದೇವೆ. ಕಿಶೋರಿ ಅಮೋಣ್ಕರ್ ಅವ್ರ ಕಾಲದಲ್ಲಿ ನಾವು ಇದ್ವಿ. ಅವರ ಹಾಡುಗಳನ್ನು ಲೈವ್ ಅಂದರೆ ನಡೀತಿರುವಾಗ ಕೂತು ಕೇಳೇವೆ ಅನ್ನೋ ಸೌಭಾಗ್ಯ ನಂದಿದೆ. ಹೀಗಾಗಿ ಸರ್, ನಮಗೆ ಭೀಮ್ಸೇನ್ ಜೋಶಿ ಅವರು ಭಾಗ್ಯಲಕ್ಷ್ಮಿ ಬಾರಮ್ಮ ಬಿಟ್ಟರೆ ಹಿಂದೂಸ್ತಾನಿ ಸಂಗೀತ ಅಷ್ಟು ಅನುಭವ ಇಲ್ಲ. ಇವರು ಪದ್ಮವಿಭೂಷಣ್ ಗೆದ್ದಿದ್ದಾರೆ, ಪಟ್ಟ ಪಡ್ಕೊಂಡಿದ್ದಾರೆ. ಹಾಗಾಗಿ ಐ ಆಮ್ ಶೂರ್ ಶಿ ಇಸ್ ಅ ಗ್ರೇಟ್ ಸಿಂಗರ್. ಮೇ ಅವರ್ ಸೋಲ್ ರೆಸ್ಟ್ ಇನ್ ಪೀಸ್. ನಾಳೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಕೇಳಿ ನೋಡಿ. ನಿಮಗೆ ಸಂಗೀತದ ಬಗ್ಗೆ ಆಸಕ್ತಿ ಇದ್ರೆ ಎಸ್ ಈಗ ಡಾಕ್ಟರ್ ವಾಮನಾಚಾರ್ಯರು ಭಾಳ ಅದ್ಭುತವಾಗಿ ಅವರ ಸಾಧನೆಯನ್ನು, ಅವರ ಕಂಠಸಿರಿಯನ್ನು, ಅವರ ಪ್ರತಿಭೆಯನ್ನು ಹೊಗಳಿದ್ರು. ಖಂಡಿತವಾಗಿ ಕೇಳಿ ನನಗೆ ನಿಜವಾಗ್ಲೂ ಸಂತೋಷ ಆಯಿತು. ಯಾಕಂದರೆ ನನಗೆ ಅವ್ರ ಬಗ್ಗೆ ಭಾಳ ನಾಲೆಜ್ ಕಡಿಮೆ ಈ ಸಂಗೀತ, ಈ ಕಲೆ ಬಗ್ಗೆ. ಆದರೂ ನೀವು ಹೇಳ್ತಾರೆ ನೋಡಿದ್ರೆ ನಿಜವಾಗ್ಲೂ ಒಂದು ಕೊಡುಗೆನೇ. ಇಂಥವೆಲ್ಲ ನಾವು ಕಲ್ತಿಲ್ಲ ಅಂದರೂ ನಮ್ಮ ಮುಂದಿನ ಪೀಳಿಗೆಗೆ ಇಂಥದ್ದು ರೆಕಾರ್ಡಿಂಗ್ಸ್ ಇರೋದು, ಮುಂದಕ್ಕೆ ಅವ್ರಿಗೆ ತಲುಪುವಂಥದ್ದು ಒಂದು ಬೇಕಾದಂಥದ್ದು. ಅವ್ರಿಗೆ ನಾವು ನಿಜವಾಗ್ಲೂ ಭಾವಪೂರ್ಣ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀವಿ, ಸಂತಾಪವನ್ನು ಸೂಚಿಸ್ತೀವಿ. ಒಂದೇ ಒಂದು ಸಂಗತಿ ಇದರಲ್ಲಿ, ಒಂದೇ ಸೆಂಟೆನ್ಸ್ ಏನಂತಂದರೆ, ಈ ವಿಷಯನ, ಈ ಸುದ್ದಿಯನ್ನು ತಾವು ಪ್ರಮುಖವಾಗಿ ತಗೊಂಡ್ರಲ್ಲ, ಐ ಶುಡ್ ಕಂಗ್ರ್ಯಾಚುಲೇಟ್. ಯಾರೂ ಮಾಡೋದಿಲ್ಲ. ಕನ್ನಡ ನನಗೆ ಬಹಳ ಖುಷಿಯಾಗಿದ್ದು, ಬೆಂಗಳೂರಿನ ಹೆಡ್ ಕ್ವಾರ್ಟರ್ ಇರುವಂತ ನಿಮ್ಮ ಒಂದು ಸುದ್ದಿಗಾಗಿನೇ ಪ್ರಮುಖವಾಗಿರುವಂತ, ಎಲ್ಲಿ ಚಲಾಕಿನೇ ಹೆಚ್ಚು ಮಹತ್ವ. ಐ ಆಮ್ ಸೋ ಸರ್ಪ್ರೈಸ್. ನಿಜವಾಗ್ಲೂ ಈ ವಿಷಯ ಅಲ್ಲ, ಐ ಆಮ್ ಸೋ ಸರ್ಪ್ರೈಸ್. ಇಲ್ಲ, ನನಗೆ ಬೆಳಿಗ್ಗೆ ಕೇಳಿದಾಗ ನನಗೊಂದು ರೀತಿ ಆಘಾತ ಆಯ್ತು. ಆದ್ರೆ ಅವ್ರದ್ದು ತುಂಬಾ ವಯಸ್ಸು, 84 ವರ್ಷ, ಎಷ್ಟು ಬದುಕು, ತುಂಬಾ ವಯಸ್ಸು. ಈಗ ಅವರ ಬಗ್ಗೆ ಮಾತನಾಡುವಾಗ ಕೂಡ ನನ್ನ ಧ್ವನಿ ಒಂದು ರೀತಿ ತಡವರಿಸುತ್ತೆ. ನಾನು ಹೆಡ್ಲೈನ್ ಹೇಳ್ಬೇಕಾದ್ರೆ ನನ್ನ ಧ್ವನಿ ತಡವರಿಸ್ತಾ ಇತ್ತು. ಬಿಕಾಸ್ ಅವರ ಸಂಗೀತ ನನ್ನ ಮೇಲೆ ಬೀರಿರೋ ಪ್ರಭಾವ ಮೂಲಭೂತವಾಗಿ ನಮ್ಮ ಹಿಂದೂಸ್ತಾನಿ ಸಂಗೀತ ಅನ್ನೋದು ನಾನು ಬಹಳ ಹತ್ರ. ನಾನು ಅದನ್ನ ಕರ್ನಾಟಕ ಸಂಗೀತವನ್ನ ನಾನು ಟೀಕೆ ಮಾಡ್ತೀನಿ ಅಂತಲ್ಲ, ನಾವು ಹಿಂದೂಸ್ತಾನಿ ಸಂಗೀತವನ್ನ ಕೇಳಿ ಬೆಳೆದವರು ಹತ್ರ ಧಾರವಾಡ ಇದೆ. ಸೊ ಯಾಕೆಂದ್ರೆ ಭಾವ ವಿಸ್ತಾರಕ್ಕೆ
ಹಿಂದೂಸ್ತಾನಿಯಲ್ಲಿರುವಷ್ಟು ಸ್ಕೋಪು ಇಂಡಿವಿಜುವಲ್ ಆಗಿ ಕೂಡ ನೀವು ನಿಮ್ಮದಾದಂಥ ರಾಗವನ್ನು ಎಷ್ಟು ಬೇಕಷ್ಟು ಯಾವ ವಿಧವಾಗಿ ಬೇಕೋ ಅಷ್ಟು ವಿಸ್ತರಿಸುವಂಥ ಒಂದು ಚಾನ್ಸ್ ಇದೆಯಲ್ಲ, ಅದು ಹಿಂದೂಸ್ತಾನಿಯಲ್ಲಿ ಗ್ರೇಟ್. ಅಂದರೆ ಯಾವುದೇ ಫ್ರೇಮ್ ವರ್ಕ್ ಒನ್ನಲ್ಲಿ ಇದ್ದೂ ಅದರಿಂದ ಜಿಗಿದು ಹೊರಗೆ ಹೋಗಿ ನಿಮ್ಮದೇ ಆದಂಥದ್ದು. ಈ ಕಿರಾಣ ಘರಾಣ ಅನ್ನೋರು ಬೇಕಾದಷ್ಟು ಜನ ಕಿರಾಣ ಘರಾಣದಲ್ಲಿ ಇದ್ದಾರೆ ಇವತ್ತು. ಆದರೆ ಆ ಘರಾಣದ ಚೌಕಟ್ಟಿನಲ್ಲಿ ಇದ್ದೂ ಅದನ್ನು ಮೀರಿ ಹಿಂದೂಸ್ತಾನಿ ಸಂಗೀತ ಹಾಡಿದ್ದು ಅದ್ಭುತ. ಅದು ಅದ್ಭುತ. ಹಿಂದೂಸ್ತಾನಿ ನಮ್ಮಂಥವರಿಗೆ ನಮ್ಮ ಹೃದಯ ವೈಶಾಲ್ಯವನ್ನು ಆ ಸಂಗೀತ ಹೆಚ್ಚಿದೆ. ನಮ್ಗೆ ಆರೋಗ್ಯಪೂರ್ಣವಾಗಿ ಆಲೋಚನೆ ಮಾಡುವುದನ್ನು ಆ ಸಂಗೀತ ಕಲಿಸಿದೆ. ಹಾಗೆ ನಾವು ಬಹುಮಟ್ಟಿಗೆ ಧರ್ಮ ನಿರಪೇಕ್ಷರಾಗುವುದಕ್ಕೂ ಕೂಡ ಹಿಂದೂಸ್ತಾನಿ ಪರಂಪರೆ ಇದೆಯಲ್ಲ ಸರ್, ನಗ್ತಾ ಇದ್ದಾರೆ ವಾಮನಾಚಾರ್ಯ. ಹಿಂದೂಸ್ತಾನಿ ಸಂಗೀತ ಪರಂಪರೆ ನಮ್ಮನ್ನು ಕಲಿಸಿದೆ ಅಂತ ನಾನು ನಂಬಿದ್ದೇನೆ. ಇರುವೆ ಆ ಮಹಾತಾಯಿಗೆ ಇನ್ನೊಮ್ಮೆ ನಾನು ಶಿರವಾಗಿ ನಮಸ್ಕರಿಸ್ತೀನಿ. ಆಕೆಯ ಧ್ವನಿ ಇದೆಯಲ್ಲ, ಅದು ಇನ್ನು ಸಾವಿರಾರು ವರ್ಷಗಳ ಕಾಲ ನಮ್ಮ ಮನಸ್ಸಿನಲ್ಲಿರುತ್ತೆ. ಇಲ್ಲಿರುವ ಜನ ಸಮುದಾಯಕ್ಕೆ ಒಂದು ಹೊಸ ರೀತಿಯ ಅನುಭವವನ್ನು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇರುವೆ ಮುಂದಿನ ಸುದ್ದಿ ಅಂತ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಾ ಇರೋ ಮರಳು ಮಾಫಿಯಾಕ್ಕೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ಮತ್ತೊಂದು ನೀತಿಯನ್ನು ತರುವುದಕ್ಕೆ ಮುಂದಾಗಿದೆ. ಕರಾವಳಿ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಅಕ್ರಮ ಮರಳುಗಾರಿಕೆ ತಡೆಯುವುದಕ್ಕೆ ಈ ಹೊಸ ನೀತಿ ಬರ್ತಾ ಇದೆ. ಸಂಪುಟ ಉಪಸಮಿತಿ ಈ ಕುರಿತು ಚರ್ಚೆ ನಡೆಸಿದ್ದು ಮರಳು ತೆಗೆಯುವ ಪ್ರದೇಶವನ್ನು ವಿಂಗಡಿಸಬೇಕು ಅಂತ ನಿರ್ಧರಿಸಲಾಗಿದೆ. ಮರಳುಗಾರಿಕೆಗೆ ಬೀಳಲಿದೆ ಮೂಗುದಾರ. ಕರಾವಳಿ ಭಾಗಕ್ಕೆ ಹೊಸ ಮರಳು ನೀತಿಗೆ ಸರ್ಕಾರದ ನಿರ್ಧಾರ. ನಡೆಯಲಿದೆ ಮರಳು ತೆಗೆಯೋ ಪ್ರದೇಶಗಳ ವಿಂಗಡಣೆ. ರಾಜ್ಯದಲ್ಲಿ ಮರಳು ಗಣಿಗಾರಿಕೆ ವಿಚಾರವಾಗಿ ಆಗಾಗ ಹಲ್ಲೆ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ. ನಿನ್ನೆಯಷ್ಟೇ ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಮೇಲೆ ಕೊಲೆ ಯತ್ನ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಸ್ಪಷ್ಟ ಮರಳು ನೀತಿಗೆ ಮುಂದಾಗಿದೆ. ಕಾನೂನು ಸಚಿವ ಟಿಬಿ ಜಯಚಂದ್ರ ನೇತೃತ್ವದಲ್ಲಿ ಇಂದು ಸಂಪುಟ ಉಪಸಮಿತಿ ಸಭೆ ನಡೆಯಿತು. ಸಭೆ ಬಳಿಕ ಮಾತನಾಡಿದ ಸಚಿವ ಟಿಬಿ ಜಯಚಂದ್ರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ 3 ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ಹೊಸ ನೀತಿ ರೂಪಿಸುವ ಕುರಿತು ಚಿಂತನೆ ನಡೆಸಲಾಗಿದೆ. ಮರಳು ತೆಗೆಯುವ ಪ್ರದೇಶಗಳನ್ನು ಸಿಆರ್ಝೆಡ್, ನಾನ್ ಸಿಆರ್ಝೆಡ್ ಪ್ರದೇಶಗಳಾಗಿ ವಿಂಗಡಿಸಲಾಗಿದ್ದು, ಕರಾವಳಿ ಭಾಗಗಳಲ್ಲಿ ನಾನ್ ಸಿಆರ್ಝೆಡ್ ನೀತಿ ಜಾರಿಗೆ ತರಲು ತೀರ್ಮಾನಿಸಲಾಗಿದೆ ಎಂದರು. ಅದು ಹೊರತಾಗಿ ಇರ್ತದೆಯಲ್ಲ, ಅದು ನಾನ್ ಸಿಆರ್ಝೆಡ್ಗೆ ಒಂದು ಸಪ್ರೇಟ್ ನೀತಿ ಮಾಡಬೇಕು. ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಯಾಂಡ್ ಬಾರ್ಸ್, ಅಲ್ಲಿ ಸ್ಯಾಂಡ್ ಅಂತ ಹೇಳಲ್ಲ, ಸ್ಯಾಂಡ್ ಬಾರ್ಸನ್ನು ರಿಮೂವಲ್ಗೆ ನಮ್ಮದೇ ಒಂದು ನೀತಿ ಮಾಡಬೇಕು ಅಂತೇಳಿ ಅದೊಂದು ಬೇಡಿಕೆ ಇತ್ತು. ಆ ನೀತಿಯನ್ನು ಮಾಡೋದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಮುಂದಿನ ಸಚಿವ ಸಂಪುಟದಲ್ಲಿ ಅದು ಚರ್ಚೆಗೆ ಬರ್ತದೆ. ರಾಜ್ಯಕ್ಕೆ ಒಂದು ವರ್ಷಕ್ಕೆ 23 ರಿಂದ 24 ಲಕ್ಷ ಮಿಲಿಯನ್ ಟನ್ ಮರಳಿನ ಅಗತ್ಯವಿದ್ದು, ನೈಸರ್ಗಿಕವಾಗಿ 5 ರಿಂದ 6 ಮಿಲಿಯನ್ ಟನ್ ಮರಳು ರಾಜ್ಯದಲ್ಲಿ ಲಭ್ಯವಾಗಲಿದೆ. ಬೇಡಿಕೆ ಮತ್ತು ಪೂರೈಕೆಗೂ ಅಜಗಜಾಂತರ ವ್ಯತ್ಯಾಸವಿದ್ದು, ಕೊರತೆಯನ್ನ ನೀಗಿಸಲು ಮಹಾರಾಷ್ಟ್ರ ಮಾದರಿಯನ್ನ ಅನುಸರಿಸಲು ಚಿಂತನೆ ನಡೆಸಿದೆ. ಫಿಲಿಪೈನ್ಸ್, ಇಂಡೋನೇಷ್ಯಾದಿಂದ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಮರಳನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇದ್ದು, ಇದೇ ಮಾದರಿಯಲ್ಲಿ ವಿದೇಶದಿಂದ ಮರಳು ಆಮದು ಮಾಡಿಕೊಳ್ಳಲು ಚಿಂತನೆ ನಡೆಸಿದೆ. 23 ರಿಂದ 24 ಲಕ್ಷ ಮಿಲಿಯನ್ ಟನ್ಸ್ ಅಷ್ಟು ನಮಗೆ ಮರಳು ಬೇಕು ಒಂದು ವರ್ಷಕ್ಕೆ. ನ್ಯಾಚುರಲ್ ರಿವರ್ ಸ್ಯಾಂಡು ನಮಗೆ ಬರ್ತಾ ಇರತಕ್ಕಂಥದ್ದು ಎಷ್ಟು ಅಂದರೆ 5 ರಿಂದ 6 ಮಿಲಿಯನ್ ಟನ್ಸ್. ಅದರಲ್ಲಿ ಎಮ್ ಸ್ಯಾಂಡನ್ನು ಎಮ್ ಸ್ಯಾಂಡಿಗೆ ಪ್ರಮೋಷನ್ ಮಾಡಬೇಕು ಅಂತೇಳಿ ಎಮ್ ಸ್ಯಾಂಡ್ ಪ್ರೊಕ್ಯೂರ್ಮೆಂಟು ಕೂಡ ಆಗಿದೆ. ಮರಳನ್ನು ಕೂಡ ಇಂಪೋರ್ಟ್ ಮಾಡಬೇಕು ಅಂತೇಳಿ ಈಗ ನಮಗೆ ಮಹಾರಾಷ್ಟ್ರ ಈಗಾಗಲೇ ಅವರು ಇಂಪೋರ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಫಿಲಿಪೈನ್ಸು ಮತ್ತು ಇಂಡೋನೇಷ್ಯಾದಿಂದ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಅವ್ರಿಗೆ ಹೇಳಿದ್ದೀವಿ, ನಾವು ಕೂಡ ಇಂಪೋರ್ಟ್ ಮಾಡೋಣ, ಅದು ರೇಟ್ ಕಡಿಮೆ ಆಗ್ತದೆ ಅಂತೇಳಿ. ನಮಗೆ ಇಲ್ಲಿ ಸಿಗ್ತಕ್ಕಂಥ ಸ್ಯಾಂಡ್ ಏನಿದೆ ಅದಕ್ಕಿಂತಲೂ ರೇಟ್ ಕಡಿಮೆ ಆಗ್ತದೆ. ಅಲ್ಲದೆ ಎಂ ಸ್ಯಾಂಡ್ ಉತ್ಪಾದನೆಗೆ ಹೆಚ್ಚು ಆದ್ಯತೆ ನೀಡಲು ಇಂದಿನ ಉಪಸಮಿತಿಯಲ್ಲಿ ತೀರ್ಮಾನಿಸಿದ್ದು, ಎಂ ಸ್ಯಾಂಡ್ ಉತ್ಪಾದನೆಗೆ ಬಂದ ಅರ್ಜಿಗಳ ಶೀಘ್ರ ವಿಲೇವಾರಿಗೆ ಸೂಚಿಸಲಾಗಿದೆ. ಮರಳನ್ನು ತೆಗಿತಕ್ಕಂಥವರಿಗೆ ಒಂದು ನಿಯಮ ಮಾಡಬೇಕು ಅಂತೇಳಿ ಒಂದು ನಿಯಮವನ್ನು ಮಾಡಿ ಹೊಸ ನಿಯಮವನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ವಿ. ಈಗ ನಾವು ಒಂದು ಅಲ್ಟಿಮೇಟಮ್ ಕೊಟ್ಟಿದ್ವಿ. ಒಟ್ಟಾರೆ ಮರಳು ಮಾಫಿಯಾ ತಡೆಗಟ್ಟುವ ನಿಟ್ಟಿನಲ್ಲಿ ಹೊಸ ನೀತಿ ರೂಪಿಸಲು ಇಂದಿನ ಉಪಸಮಿತಿ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದ್ದು, ಮುಂಬರುವ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ಸಮಗ್ರ ಸಮಾಲೋಚನೆ ನಡೆಯಲಿದೆ. ಪವನ್ ಕುಮಾರ್ ಜೊತೆ ಸಂಧ್ಯಾ ಸೊರಬ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ. ಮರಳು ಮಾಫಿಯಾ ಎಷ್ಟರ ಮಟ್ಟಿಗೆ ಇದನ್ನು ತಡೆಗಟ್ಟಬಹುದು ಅನ್ನೋದಕ್ಕೆ ನನ್ನದೇ ಆದ ಅನುಮಾನಗಳಿವೆ. ಯಾಕೆಂದರೆ ಅಲ್ಲಿ ಒಂದು ಇಲಿಸಿಟ್ ಆದ ರಿಲೇಷನ್ ಇದೆ. ಒಂದು ಕಡೆ ಅಧಿಕಾರಿಗಳಿದ್ದಾರೆ. ನಿನ್ನೆ ಮಂಗಳೂರಿನಲ್ಲಿ ಒಂದು ಘಟನೆ ನಡೀತು. ತಾಯಿಗೆ ನಾವು ಇಲ್ಲಿ ನಮನ ಸಲ್ಲಿಸಿದ್ವಿ,
ಆ ಹೆಣ್ಣುಮಗಳು ಮಧ್ಯರಾತ್ರಿ ಒಬ್ಬರೇ ಜಿಲ್ಲಾಧಿಕಾರಿ ಹೋಗಿ ಅವ್ರ ವಿರುದ್ಧ ಫೈಟ್ ಮಾಡಿದ್ರು. ಅವಾಗ ಒಂದು ಮಾತು ಹೇಳಿದ್ರು, ನಾನು ಪೊಲೀಸರಿಗೆ ದೂರು ಕೊಟ್ಟಿಲ್ಲ, ಯಾಕಂದರೆ ಪೊಲೀಸರಿಗೆ ದೂರು ಕೊಟ್ಟರೆ ಈ ದಂಧೆಯಲ್ಲಿ ಯಾರು ಪಾಲುದಾರರಾಗಿದ್ದಾರೋ ಅವರಿಗೆ ಮಾಹಿತಿ ಹೋಗುತ್ತೆ ಅನ್ನೋ ಮಾತನ್ನು ಹೇಳಿದರು. ಸೊ ನನಗೆ ಅನ್ನಿಸುವ ಹಾಗೆ ಎಸ್, ಇದು ಬಹಳ ಬಿಗ್ಗರಾದ ಒಂದು ಮಾಫಿಯಾ ಇದು. ಇಲ್ಲಿ ಈ ಮಾಫಿಯಾದ ಒಳಗಡೆ ಒಂದು ಕಡೆ ರಾಜಕಾರಣಿಗಳು, ಇನ್ನೊಂದು ಕಡೆ ಎಸ್ ಅಧಿಕಾರಿಗಳು, ಇನ್ನೊಂದು ಕಡೆ ಈ ಕಳ್ಳರು ಅಯೋಗ್ಯರು ಸೇರಿದ ಮಾಫಿಯಾ. ಇದು ಎಷ್ಟರ ಮಟ್ಟಿಗೆ ತಡೆಯೋಕ್ಕೆ ಸಾಧ್ಯ ಆಗುತ್ತೆ? ಡಾಕ್ಟರ್ ವಾಮನಾಚಾರ್ಯ ಒಡಸೆ ಬಡ್ಡೆ ಈ ಹೊಸ ನೀತಿಯಿಂದ ತಡೆಗಟ್ಟಬೋದು ಅಂತ ತಮಗನ್ಸುತ್ತೆ? ಒಂದಿಷ್ಟು ಮರಳಿನ ಹಿನ್ನೆಲೆ ಒಂದು ನಿಮಿಷದೊಳಗೆ ನಾನು ಹೇಳ್ತೇನೆ. ಕರ್ನಾಟಕಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮರಳು ಕಳೆದ ಒಂದು 5-6 ವರ್ಷದ ಹಿಂದೆ ಕೂಡ ಸಿಗ್ತಿತ್ತು. ಸುದೈವದಿಂದ ಕರ್ನಾಟಕಕ್ಕೆ 3 ಜಿಲ್ಲೆಗಳಲ್ಲಿ ಕರಾವಳಿ ಪ್ರದೇಶ ಇದೆ, ಒಳಗಡೆ ಇಷ್ಟೊಂದು ನದಿಗಳಿವೆ. ನದಿಗಳ ಪಕ್ಕದಲ್ಲಿ, ಚಿಕ್ಕ ಚಿಕ್ಕ ಹಳ್ಳಗಳ ಪಕ್ಕದಲ್ಲಿ, ಕೆರೆಗಳ ಪಕ್ಕದಲ್ಲಿ ಈ ಥರ ಮರಳನ್ನು ತೆಗೆದು ಅದನ್ನು ಮುಟ್ಟಿಸೋಂಥ ವ್ಯವಸ್ಥೆ, ವ್ಯಾಪಾರ ನಡೀತಿತ್ತು. ಇದರಲ್ಲಿ ಸರ್ಕಾರಕ್ಕೆ ಬರೋ ಇನ್ಕಮ್ ತುಂಬ ಕಡಿಮೆ ಇರ್ತಿತ್ತು. ಯಾಕೆಂದರೆ ಲಾಯಲ್ಟಿ ಅಂತೇನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಕೊಡ್ತಾರೆ, ಇದನ್ನು ಮೈನರ್ ಮೈನ್ಸ್ ಅಂತೇಳಿ ಬಿಟ್ಬಿಟ್ಟಿದ್ರು. ಹೀಗಾಗಿ ಅಷ್ಟಾಗಿ ಅದರಿಂದ ಇನ್ಕಮ್ ಎಂದೂ ಬಂದಿಲ್ಲ. ಆದರೆ ಯಾವಾಗ ಇದರದ್ದು ಕೊರತೆ ಶುರುವಾಯಿತು, ಆವಾಗ ಸರ್ಕಾರ 2 ಮಾಡ್ತು. ಒಂದು, ಮಣ್ಣನ್ನು ತೊಳೆದು, ಫಲವತ್ತಾದ ಮಣ್ಣನ್ನು ತೊಳೆದು ಮರಳು ಮಾಡುವಂಥ, ವಿಶೇಷವಾಗಿ ಬೆಂಗಳೂರು ಸುತ್ತಲೂ ಇದೊಂದು ದೊಡ್ಡ ಮಾಫಿಯಾ ಇದೆ. ಇದನ್ನು ಎರಡನ್ನೂ ಒಂದಿಷ್ಟು ಕಂಟ್ರೋಲ್ ಮಾಡಬೇಕು ಅಂತ ಮಣ್ಣಿನಿಂದ ತೊಳೆದು ಮರಳು ಮಾಡೋದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡ್ತು, ಇದನ್ನು ನಿಲ್ಲಿಸಬೇಕು ಅಂತ. ಅದರ ನಂತರ ನದಿಗಳಲ್ಲಿ, ಪಾತ್ರದಲ್ಲಿ ಮರಳನ್ನು ತೆಗಿಬಾರ್ದು, ಸಮುದ್ರದಲ್ಲಿ CRZ ಅಂತ ಏನು ಅವ್ರ ಶಬ್ದ ಉಪಯೋಗಿಸಿದ್ರು, ಅದಕ್ಕೆ ಕೋಸ್ಟಲ್ ರೆಗ್ಯುಲೇಟರಿ ಝೋನ್ ಅಂತ 1 ಕಿಲೋಮೀಟರ್ವರೆಗಿಂದು ಆ ಝೋನ್ ಬಿಟ್ಟು ಇನ್ನೆಲ್ಲಾರು ಇದ್ದರೆ, ಅಂದರೆ ಈ ಒತ್ತುಗಳು ಅಂತ ನಾವು ಕರಿತೇವೆ, ಅಲ್ಲಿದ್ದರೆ ಮಾಡೋದಕ್ಕೂ ಒಂದಿಷ್ಟು ಪರ್ಮಿಷನ್ಸ್ ಕೊಟ್ಟಿದ್ರು. ಅಂದರೆ ಅಲ್ಲಿ ಡ್ರೇಜಿಂಗ್ ಮಾಡೋದು, ಅದಕ್ಕೆ ಮಷಿನ್ಗಳನ್ನು ಇಡೋದು, ಇದೆಲ್ಲನೂ. ಆದರೆ ಇದು ಏನಾಯಿತು ಅಂದರೆ ಡಿಮಾಂಡ್ ಇಷ್ಟು ಹೆಚ್ಚಾಗ್ಬಿಟ್ಟಿದೆ. 60 ವರ್ಷದಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಹೆಚ್ಚಾಗಿದೆ ಅಷ್ಟೇ ಅಲ್ಲ, 60 ವರ್ಷದಲ್ಲಿ ಭಾರತೀಯ ಪಾಪ್ಯುಲೇಷನ್ 3 ಪಟ್ಟು ಹೆಚ್ಚಾಗಿದೆ. ಮೊದಲು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹಳ್ಳಿಯಲ್ಲಿದ್ದವರು ಇವತ್ತು ಶಹರದಲ್ಲಿ ಸಿಂಗಲ್ ಫ್ಯಾಮಿಲಿಯಾಗಿ ಭಾರಿ ದೊಡ್ಡ ದೊಡ್ಡ ಮನೆಗಳನ್ನು, ಅರಮನೆ ಅಂತ ಮನೆ ಕಟ್ತಿರುವಾಗ ಎಲ್ಲರಿಗೂ ಮರಳಿನ ಅವಶ್ಯಕತೆ ಇದೆ. ಅದು ಯಾಕೆ ಮಾಫಿಯಾ ತಯಾರಾಯಿತು ಅಂತ ನಾನು ಹೇಳಿದೆ. ಇಷ್ಟು ಡಿಮಾಂಡ್ ಯಾವಾಗ ನಿರ್ಮಾಣ ಆಯಿತೋ ಆವಾಗ ಮಾಫಿಯಾ ಪ್ರಾರಂಭ ಆಯಿತು. ಮಾಫಿಯಾದಲ್ಲಿ 3 ಗ್ರೂಪ್ಗಳಿದೆ. ಒಂದು, ಮೈನ್ಗಳನ್ನು ಕಾಂಟ್ರಾಕ್ಟ್ ತಗೊಂಡು ತೆಗೆದುಕೊಡುವಂಥ ಮಾಫಿಯಾ. ಎರಡನೇದ್ದು, ಅದನ್ನು ಸರ್ಕಾರದಿಂದ ಅಂದರೆ ಪರ್ಮಿಷನ್ಸ್ ತೊಗೊಂಡು ಲಾರಿಯಲ್ಲಿ ಹಾಕ್ಕೊಂಡು ಟ್ರಾನ್ಸ್ಪೋರ್ಟ್ ಮಾಡುವಂಥ ಮಾಫಿಯಾ. ಇಲ್ಲಿ ಏಜೆನ್ಸಿಯಲ್ಲಿ ಬುಕ್ ಮಾಡುವಂಥ ಮಾಫಿಯಾ. ಈ 3 ಮಾಫಿಯಾಗಳು ಎಷ್ಟು ಪವರ್ಫುಲ್ ಇವೆ ಅಂದರೆ ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಇದ್ರ ಹಿಂದೆ ಕೂಡ ಪೊಲೀಸ್ ಆಫೀಸರ್ ಮೇಲೆ, ತಹಶೀಲ್ದಾರ್ ಮೇಲೆ, ಎಸಿಗಳ ಮೇಲೆ, ಅಧಿಕಾರಿಗಳು ಡಿಸಿಗಳ ಮೇಲೆ ಹಲ್ಲೆಗಳು. ಒಳಗಡೆ ಇರುವವರೇ ಪಿತೂರಿ ಮಾಡಿ ಮಾಹಿತಿ ಕೊಡ್ತಾರೆ. ಎಷ್ಟು ಕೊಡ್ತಾರೆ ಅಂದರೆ, ನಿನ್ನೆದು ಒಂದು ಉದಾಹರಣೆ, ಪಾಪ ಅವರು DC ಹೇಳ್ತಾರೆ, ನಾನು ಎಸಿಗೂ ಅಲ್ಲಿ ಹೋದ್ಮೇಲೆ ಹೇಳಿದೆ ಅಂತ. ಅಂದರೆ ಯಾರು ನಂಬಕ್ಕೆ ಬರಲ್ಲ. ನೀವೀಗ ಫೋನ್ ಮಾಡಿದ್ರಿ ಅಂದರೆ 10 ನಿಮಿಷದಲ್ಲಿ ಅವ್ರು ಗ್ಯಾಂಗಪ್ ಆಗಿ ನಿಮ್ಗೆ ಅಲ್ಲಿ ಬರೋಕ್ಕೆ ಬಿಡಲ್ಲ, ಅಲ್ಲಿಂದ ಓಡಿ ಹೋಗ್ತಾರೆ, ಲಾರಿಗಳನ್ನೇ ಪಕ್ಕಕ್ಕೆ ಇಡ್ತಾರೆ, ಅವಶ್ಯವಿದ್ದರೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾಕೆಂದರೆ ಪ್ರಾಫಿಟ್ ಮಾರ್ಜಿನ್. ಅಲ್ಲಿ ಬರೀ 3,000ಕ್ಕೆ ತುಂಬಿದಂಥ ಲಾರಿ 20,000 ರೂಪಾಯಿವರೆಗೆ ಇಲ್ಲಿಗೆ ಬಂದು ಮಾರಾಟ ಆಗ್ತಾ ಇದೆ. ಆ ದುಡ್ಡು ಇದೆಯಲ್ಲ ಕಾಂಚಾಣ, ಅದು ಪೊಲೀಸರನ್ನ, ರೆವಿನ್ಯೂ ಡಿಪಾರ್ಟ್ಮೆಂಟನ್ನ ಮತ್ತು ಮೈನ್ಸ್ ಡಿಪಾರ್ಟ್ಮೆಂಟನ್ನು ಖುಷಿಯಾಗಿಟ್ಟಿದೆ. ಹೀಗಾಗಿ ಇಲ್ಲಿ ನಿಯಮಗಳನ್ನು ಮಾಡೋದು ಕಷ್ಟ. ಅದಕ್ಕಾಗಿಯೇ ಸರ್ಕಾರ ಸ್ಯಾಂಡ್ ಅಂತ ಏನು ಅವ್ರು ಕರೆದ್ರು, ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಅಂದರೆ ಕಲ್ಲನ್ನು ಪುಡಿ ಮಾಡಿ ಮಾರಾಟ ಮಾಡುವಂಥ ಏನೊಂದು ವ್ಯವಸ್ಥೆ ಇದೆ, ಅದನ್ನು ಕೂಡ ಕರ್ನಾಟಕದಲ್ಲಿ ಹೆಚ್ಚು ವ್ಯವಸ್ಥಿತವಾಗಿ ನಡೀಲಿ ಅಂತ ಮಾಡಿದ್ರಿಂದ ಸಾಕಷ್ಟು ಇವತ್ತು ಆಲ್ಮೋಸ್ಟ್ 30 to 40% ನಗರಗಳಲ್ಲಿ ಮರಳಿನ ಉಪಯೋಗ ಏನಿದೆ ಅದು ಸ್ಯಾಂಡ್ ಅಥವಾ ಈ ಸ್ಯಾಂಡಿಗೆ ಬಂದು ಮುಟ್ಟಿದೆ. ಆದರೆ ಎಲ್ಲಿ ಚೆನ್ನಾಗಿ ಬಿಲ್ಡಿಂಗ್ ಕಟ್ಟಬೇಕು, ಎಲ್ಲಿ ಸ್ಲ್ಯಾಬ್ ಹಾಕಬೇಕು ವೇಟ್ ಬೇರಿಂಗ್, ಅಲ್ಲಿ ಇವತ್ತಿಗೂ ಇನ್ನೂ ಸ್ಯಾಂಡ್ ಬೇಕಾಗೋದ್ರಿಂದ ಈ ಮಾಫಿಯಾ ಇದೆ. ಇದು ಮಾಫಿಯಾ ನಿಯಂತ್ರಣದಲ್ಲಿರೋದು. ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ನಾ. ಯಾಕೆಂದ್ರೆ ಅಷ್ಟು ಈಸಿಯಾಗಿ ಒಬ್ಬ ಅಧಿಕಾರಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಲ್ಲಿ ಅಧಿಕಾರಿ ವಲಯದ ಶಾಮೀಲಿರ್ಬೋದು, ರಾಜಕಾರಣಿಗಳಿರ್ಬೋದು, ಪಕ್ಷ ಭೇದವಾಗಿರ್ತಾರೆ. ಇಂಥದ್ರಲ್ಲೇನೋ JDS, ಕಾಂಗ್ರೆಸ್, BJP ಅಂತ ಇರಲ್ಲ. ಇಂಥ ಮಾಫಿಯಾಗಳಿಗೆ ಬೆಂಬಲ ಕೊಡುವವರು, ಆಶೀರ್ವಾದ ಕೊಡುವವರು, ಅವರ ರಕ್ಷಣೆ ಮಾಡುವವರು ಎಲ್ಲ ರಾಜಕೀಯ ಪಕ್ಷದಲ್ಲೂ ಇರ್ತಾರೆ. ಸೊ ಇದರ ನಿಯಂತ್ರಣ ಕೇವಲ ಕಾನೂನು ಮಾಡುವ ಮೂಲಕ ಮಾಡೋಕ್ಕೆ ಸಾಧ್ಯ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲ, ಮಾಡಬೇಕಾಗಿ ಬರುತ್ತೆ. ಯಾಕಂದ್ರೆ ನೋಡಿ, ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು, ಆಮೇಲೆ ಅರಣ್ಯ ಅಧಿಕಾರಿಗಳು,
ಲೋಕೋಪಯೋಗಿ, ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಎಲ್ಲ ಸೇರಿ ಒಂದು ಸಮಿತಿನೇ ಇರ್ತವೆ. ಪ್ರತಿ ಜಿಲ್ಲೆಗಳಲ್ಲಿ ಒಂದು ಸಮಿತಿ ಇರ್ತದೆ, ಅವ್ರದ್ದೇ ಜವಾಬ್ದಾರಿ ಇರ್ತದೆ. ಅಲ್ಲಿ ಮರಳು ನಿರ್ವಹಣೆ ಮಾಡೋದು, ಅದು ಡಿಸ್ಟ್ರಿಬ್ಯೂಷನ್ ಮಾಡಿಸೋದು, ಆಮೇಲೆ ಅದಕ್ಕೆ ಬೆಲೆ ನಿಗದಿ ಮಾಡೋದು, ರಾಜಧನ ತಗೊಳ್ಳೋದು. ಆದ್ರೆ ಇದ್ರೂ ಏನಾಗ್ತದೆ ಅಂದ್ರೆ ಈ ಮಾಫಿಯಾ ಅನ್ನೋದೇನಾದ್ರೆ ಕೃತಕವಾಗಿ ಅಭಾವ ಸೃಷ್ಟಿ ಮಾಡಿ ಬೆಲೆ ಹೆಚ್ಚಿಗೆ ಅದ್ರ ದೊಡ್ಡ ಇತಿಹಾಸ ಮಾಡ್ಕೊಂಡು ಮಾಡುವಂತದ್ದು ಇದ್ದೇ ಇದೆ. ಲೈಸೆನ್ಸ್ ಒಂದು ತಗೊಂಡ ಸಾಗಾಣಿಕೆ ಮಾಡೋದಕ್ಕೆ ಏನೇನ್ ಮಾಡ್ತಾರೆ, ಯಾರವ್ರ ರಕ್ಷಕರು, ಯಾರವ್ರನ್ನ ರಕ್ಷಣೆ ಮಾಡಿ ಇಡ್ತಿರೋರು, ಯಾಕೆ ಪೊಲೀಸರು ಹಿಡಿಯಲ್ಲ? ಇಟ್ ಇಸ್ ಎ ಬಿಗ್ಗರ್ ಮಾಫಿಯಾ. ತುಂಬಾ ಇಂಡೆಪ್ತ್ ಆಗಿದೆ. ಸೊ ಅದಕ್ಕಾಗಿ ಈ ತರ ಒಂದು ಕಾನೂನುಗಳ ಅಗತ್ಯ ಬೇಕಾಗ್ತದೆ. ಯಾಕಂದ್ರೆ ಈಗ ಬೇಡ ಅಂತಲ್ಲ, ಈ ಕಾನೂನು ಈಗೇನು ಪ್ರಸ್ತಾವನೆ ಇದೆ ಸಂಪುಟ ಉಪಸಮಿತಿ ಇದಷ್ಟೇ ಇಡೀ ಮಾಫಿಯಾವನ್ನ ನಿಯಂತ್ರಿಸುತ್ತೆ, ಪರಿಸ್ಥಿತಿ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಬರೀ ಕರಾವಳಿಗೆ ಪ್ರತ್ಯೇಕ ಕಾಯ್ದೆ ಮಾಡ್ಬೇಕಂತ, ನಿಯಮ ಮಾಡ್ಬೇಕಂತ ಮಾಡಿರೋದಷ್ಟೇ. ಇಡೀ ರಾಜ್ಯದಲ್ಲಿ ಈಗ ಕಲ್ಲು ಬೆಟ್ಟಗಳೆಲ್ಲಿದೆ ಅದನ್ನ ಎಂಸ್ಯಾಂಡ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ, ಅದು ನಿರ್ವಹಣೆ ಮಾಡಬೇಕಾಗ್ತದೆ. ಯಾಕಂದ್ರೆ ನೋಡಿ ಡಿಮ್ಯಾಂಡ್ ಎಷ್ಟಿದೆ, ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು, ಎಲ್ಲರಿಗೂ ಮನೆ ಕೊಡಬೇಕಂದ್ರೆ ಮರಳು ಬೇಕೇ ಬೇಕು. ಸೊ ಹಂಗಾಗಿ ಅದಕ್ಕೆ ಬೇಕಾಗ್ತದೆ, ಇನ್ನು ಕನ್ಸ್ಟ್ರಕ್ಷನ್ ಬೇಕಾಗ್ತದೆ. ಬ್ಯಾಲೆನ್ಸ್. ಈಗ ನೋಡಿ, ಹಲವಾರು ನೀವು ನದಿಗಳ ಮುಖಜ ಭೂಮಿಯಲ್ಲಿ, ನದಿಗಳ ಪಕ್ಕದಲ್ಲಿ ನೀವು ಯಾವಾಗ ಮರಳು ತೆಗಿತಾ ಹೋಗ್ತೀರಿ, ನದಿ ಸಾಯುತ್ತೆ. ಹೌದೌದು, ಈಗ ತೆಗಿಯಂಗಿಲ್ಲ. ನದಿ ನಮಗೆ ಗೊತ್ತಿಲ್ಲ. ಇವತ್ತು ಪ್ರಕೃತಿಯ ಮೇಲೆ ಸತತವಾಗಿ ದೌರ್ಜನ್ಯ, ಅತ್ಯಾಚಾರವನ್ನು ನಾವು ನಡೆಸ್ತಾ ಇದ್ದೀವಿ. ಮುಂದಿನ ಜನಾಂಗ ಇದೆಯಲ್ಲ ನಮ್ಮನ್ನು ಕ್ಷಮಿಸಲ್ಲ. ಹೌ ಟು ಬ್ಯಾಲೆನ್ಸ್? ಎಸ್ ಕೃಷ್ಣಕುಮಾರ್, ಐ ವಾಂಟ್ ಟು ನೋ. ಎಸ್, ಈ ಕಾನೂನು ಏನಾದ್ರು ರಚಿಸ್ತಾ ಇದ್ದಾರೆ, ಎಸ್ ಇಂಥ ಕಾನೂನುಗಳು, ಬಟ್ ಇದು ಇಡೀ ಮಾಫಿಯಾವನ್ನ ನಿಯಂತ್ರಿಸುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಮಾಫಿಯಾ ಏನು ಕರ್ನಾಟಕದಲ್ಲಿ ಹೊಸದಿಲ್ಲ. 80ರಲ್ಲಿ ಲಿಕರ್ ಮಾಫಿಯಾ ಇತ್ತು, 90ರಲ್ಲಿ ಎಜುಕೇಷನ್ ಮಾಫಿಯಾ ಇತ್ತು, 2000ದಲ್ಲಿ ಇವಾಗ ಲ್ಯಾಂಡ್ ಮಾಫಿಯಾ ಇದೆ. ಲ್ಯಾಂಡ್ ಮಾಫಿಯಾ ಸಬ್ಸೆಟ್ ಮರಳು ಮಾಫಿಯಾ. ನಮ್ಮ ಕುಮಾರಣ್ಣ ಅವರು ಮೂರು ವರ್ಷದ ಹಿಂದೆ ವಿಧಾನಸೌಧದಲ್ಲಿ ಈ ಸುದ್ದಿನ ಎತ್ತಿದ್ದಾರೆ. ಯಾಕಂದರೆ ಚಾಮರಾಜನಗರ, ಮೈಸೂರು ಆ ಭಾಗದಿಂದ ಕೇರಳಕ್ಕೆ ಹೋಗ್ತಾ ಇತ್ತು ಮರಳು ಕಳ್ತನ. ಅವರು ಅಧಿಕಾರಿಗಳು ಮುಖ್ಯಮಂತ್ರಿ ಆಗಿದ್ದಾಗ ಸರ್, ಅವರು ಮರಳು ಮಾಫಿಯಾವನ್ನ ನಿಯಂತ್ರಿಸೋದಕ್ಕೆ ತೆಗೆದುಕೊಂಡ ಕ್ರಮಗಳೇನು ಹೇಳ್ಬೋದು ತಾವು? ಅವರು ಕೂಡ ಅದರ ರಕ್ಷಕರಾಗಿದ್ದರೋ ಅಥವಾ ಇಲ್ಲ? 2008ರಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ನಡೀತಾ ಇರಲಿಲ್ಲ, ಹಾಗಾಗಿ ದೇರ್ ವಾಸ್ ನೋ ಶಾರ್ಟೇಜ್ ಆಫ್ ಸ್ಯಾಂಡ್. ಮರಳು ಮಾಫಿಯಾದ ಬಗ್ಗೆ ಒಂದಿಷ್ಟಾದ್ರೂ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆನೆ. ಒಂದ್ ನಿಮಿಷ ಮಾಡ್ಲಿಕ್ಕೆ ಆಗ್ಲಿಲ್ಲ. 2008ರಲ್ಲಿ ಕನ್ಸ್ಟ್ರಕ್ಷನ್ ಇಷ್ಟು ನಡೀತಾ ಇರಲಿಲ್ಲ. ವಿ ಹ್ಯಾಡ್ ಇನಫ್ ಸ್ಯಾಂಡ್. ಇಂಪೋರ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಈ ಮಾಫಿಯಾನ ತೊಲಗಿಸ್ಬೇಕಂದ್ರೆ ಹೊಸ ಕಾನೂನು ಬಂದ್ರೇನು ಆಗೋದಿಲ್ಲ. ಯಾಕಂದರೆ ಗೃಹ ಸಚಿವರಿಂದ ಕಾನೂನು ಇವಾಗ ಇಂಪ್ಲಿಮೆಂಟ್ ಆಗಬೇಕು. ಯಾಕಂದರೆ ಯಾರ್ಯಾರು ಮರಳು ಮಾಫಿಯಾ ಇದಾರೋ ಅವ್ರಿಗೆಲ್ಲ ಒಳಗಾಕ್ಲಿ ಫಸ್ಟು. ಯಾಕೆ ಅವ್ರನ್ನೆಲ್ಲ ಬಿಡಿದ್ದಾರೆ ಅಧಿಕಾರಿಗಳು? ನೀವು ಹೇಳಿದಂಗೆ ಅಧಿಕಾರಿಗಳು ಇದ್ದಾರೆ ಅದರಲ್ಲಿ. ಶಶಿ, ಇಟ್ಸ್ ಅ ವೆರಿ ಸ್ಯಾಡ್ ಸ್ಟೇಟ್. ನ್ಯಾಚುರಲ್ ರಿಸೋರ್ಸಸ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂದರೆ ನಾಚಿಕೆ ಆಗುತ್ತೆ ನಮಗೆ. ನದಿಗಳನ್ನು ಸಾಯಿಸ್ತಾ ಇದ್ದೀವಿ, ಕೊಳ್ಳಗಳನ್ನು ಸಾಯಿಸ್ತಾ ಇದ್ದೀವಿ, ಗುಡ್ಡಗಳನ್ನು ಸಾಯಿಸ್ತಾ ಇದ್ದೀವಿ. ಈ ಪವರ್ ಟ್ರೆಷರ್ ಇದೆಯಲ್ಲ ಅದನ್ನೇ ಹಾಳು ಮಾಡ್ತಾ ಇದ್ದೀವಿ. ನೋಡಿ, ಈಗ ನಮ್ಮಲ್ಲಿ ನಾವು ಮೈನಿಂಗ್ ತೊಗೊಂಡ್ವಿ, ಕಬ್ಬಿಣದಾದ್ರೂ ಹಾಳಾಯಿತು. ಈಗ ಮರಳಿಗೆ ಬಂದಿದೆ. ಎಲ್ಲ ಯಾಕೆ ಮರಳಿಗೆ ಬಂದರೆ ಇಟ್ ಈಸ್ ಫ್ರೀ. ನ್ಯಾಚುರಲ್ ರಿಸೋರ್ಸ್ ಆರ್ ಅವೈಲಬಲ್. ಪ್ರಾಕೃತಿಕವಾಗಿ ಇದು ಫ್ರೀ ಆಗಿ ಸಿಗುತ್ತೆ. ಅವ್ರು ಹೇಳಿದಂಗೆ ಫ್ರೀ ಅಲ್ಲ ಯಾವುದು, ಎಲ್ಲ ಸರ್ಕಾರಕ್ಕೆ ಇದಾಗಿದೆ. ದಯಮಾಡಿ ಕೇಳಿ, ನಿಮ್ಗೆ ಅದೆಲ್ಲ ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ಲಿಲ್ಲ ನಾನು ಹೇಳಿದೆ ಅಂತ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಫ್ರೀ ಅಂತಂದ್ರೆ ಇಟ್ ಇಸ್ ಅವೈಲಬಲ್, ಯಾರು ಬೇಕಾದ್ರೂ ತಗೋಬಹುದು. 100 ಟನ್ ಮಾಡಿ ಅಲ್ಲ, ಏನ್ ಮಾಡಿದ್ ಎಷ್ಟು ಅಲ್ಲ, 1 ಟನ್ ಒಂದು ಲ್ಯಾಂಡ್ ಇದೆ ಇಲ್ಲಿ ಅಲ್ಲ ಸರ್, ಹಾಗಲ್ಲ ನಾನು ಹೇಳ್ತಾ ಇರೋದು. ನ್ಯಾಚುರಲ್ ರಿಸೋರ್ಸ್ ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇರೋ ವಿಧಾನ ಹೇಳ್ತಾ ಇದ್ದೀನಿ. ನಾವು ದಯವಿಟ್ಟು ತಿಳ್ಕೊಳ್ಳಿ. 1 ಟನ್ ಎಷ್ಟು ಕೊಡ್ತೀರಿ ನೀವು? 40,000 ಯೂಸ್ ಮಾಡ್ತೀರಾ? ಅಲ್ಲ, ನಾನು ನಿಮ್ ಸರ್ಕಾರದ ಬಗ್ಗೆ ಹೇಳ, ನಿಮ್ ಸರ್ಕಾರ ಇದ್ದಾಗ ಹೇಳ ಬಗ್ಗೆ ಹೇಳಿ, ಕಾಂಗ್ರೆಸ್ ಸರ್ಕಾರ ಬಗ್ಗೆ ಹೇಳಿ, ಬಿಜೆಪಿ ಸರ್ಕಾರ ಬಗ್ಗೆ ಹೇಳಿ, ಅದ್ರ ಬಗ್ಗೆ ಚಿಂತೆ ಇಲ್ಲ. ಬಟ್ ನ್ಯಾಚುರಲ್ ರಿಸೋರ್ಸ್ ನಾಟ್ ಫ್ರೀ. ಇಲ್ಲ ಕೇಳಿ, ದಯಮಾಡಿ ಕೇಳಿ. ನ್ಯಾಚುರಲ್ ರಿಸೋರ್ಸ್ ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದೀವಿ. ಮಾಡ್ತಾ ಇರೋದು ಹೇಳ್ತಾ ಇರೋದು ಅದು. ನಾನು ಫ್ರೀ ಅಂದ್ರೆ ಇಟ್ ಇಸ್ ನಾಟ್ ಫ್ರೀ. ಫ್ರೀ ಅಂದ್ರೆ ಏನು? ಯಾರು ಬೇಕಾದ್ರೆ ಬಂದು ತಗೊಂಡು ಹೋಗಬಹುದು. I will clarify please. 1 minute ವಾಚಕ್ಕೆ 1 minute ನೀವು ಹೇಳಿದವರಿಗೆ ಅರ್ಥ ಆಗಿಲ್ಲ. I will try to clarify. ಫ್ರೀ ಅಂತಂದ್ರೆ ಪ್ರಕೃತಿಯಲ್ಲಿ ನಮಗೆ ಏನೇನು ಸಿಗುತ್ತೆ, ಪ್ರಕೃತಿ ನಮಗೆ ಉಚಿತವಾಗಿ ಕೊಟ್ಟಿದೆ ಅನ್ನುವುದು ವಾದ. ಇಲ್ಲಿ ಗೌರ್ಮೆಂಟ್ ನೀವು ಕಾಸು ಕೊಡೋದು ಇನ್ನೊಂದು, ದಟ್ ಇಸ್ ಎಂಟೈರ್ ಡಿಫರೆಂಟ್. ಪ್ರಕೃತಿ ನಮಗೆ ಉಚಿತವಾಗಿ ನೀರು ಕೊಟ್ಟಿದೆ, ಪ್ರಕೃತಿ ಉಚಿತವಾಗಿ ಗಾಳಿಯನ್ನು ಕೊಡುತ್ತೆ, ಪ್ರಕೃತಿ ಉಚಿತವಾಗಿ ಸಂಪನ್ಮೂಲಗಳನ್ನು ಮನುಷ್ಯನಿಗೆ ಕೊಟ್ಟಿದೆ. ಮನುಷ್ಯನಿಗೆ ನಾವು ಟ್ಯಾಕ್ಸ್ ಹಾಕೋದೇ ಬೇರೆ. ಇಲ್ಲಿರುವ ಖನಿಜಗಳು ಫ್ರೀ ಆಗಿ ಕೊಟ್ಟಿದೆ ಪ್ರಕೃತಿ, ಮರಗಿಡಗಳು ಫ್ರೀ ಆಗಿ ಕೊಟ್ಟಿದೆ ಪ್ರಕೃತಿ. ಅದಕ್ಕೆ ನಾವು ಟ್ಯಾಕ್ಸ್ ಹಾಕೋದು ಇನ್ನೊಂದು, ವ್ಯವಹಾರದ ಮಾತು ಬೇರೆ. ಬಟ್ ಒಬ್ಬ ಮನುಷ್ಯರಾಗಿ ಇದನ್ನ
ಮುಂದಿನ ಜನಾಂಗಕ್ಕಾಗಿ ಉಳಿಸಿಕೊಂಡು ಬರಬೇಕಾದ ಹೊಣೆಗಾರಿಕೆ ನಮ್ಮ ಮೇಲಿದೆ ಅನ್ನುವ ಅರ್ಥದಲ್ಲಿ ಅವ್ರು ಮಾತಾಡ್ತಾ ಇದ್ರು. ಫ್ರೀ ಅಂದ್ರೆ Free ಅಂತಂದ್ರೆ ತರೋದಲ್ಲ. ಹೋಗಿ ಯಾರೋ Yeah, Mr. Kari, yes, continue. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ವಿ ಆರ್ ನಾಟ್ ಮ್ಯಾನೇಜಿಂಗ್ ಅವರ್ ರಿಸೋರ್ಸಸ್. Yes. ಯಾರೋ ಕೆಲವು ವ್ಯಕ್ತಿಗಳು ಕಟ್ ಅಕ್ರಾಸ್ ಪಾರ್ಟಿ ಲೈನ್ Yes. ಏನು ಮಾಡ್ತಾ ಇದ್ದಾರೆ, ದೇ ಹ್ಯಾವ್ ಬಿಕಮ್ ಮಾಫಿಯಾ. ಈಗ ನೀವು ಒಂದು ಇದಕ್ಕೆ ಈಗ 4,000 ರೂಪಾಯಿಗೆ ಒಂದು ಲೋಡ್ ತುಂಬ್ತೀರಿ, ನೀವು ಒಂದು ಲಾರಿಗೆ ತೊಗೊಂಡೋಗ್ತೀರಿ, ಎಷ್ಟಾಗುತ್ತೆ? 4-5 ಸಾವಿರ ರೂಪಾಯಿ ಆಗ್ಬೋದು. ಬಟ್ ನೀವು ಬೆಂಗಳೂರಿಗೆ ತೊಗೊಂಬಂದು 60,000 ರೂಪಾಯಿಗೆ ಮಾರಿದ್ರೆ ದಟ್ ಇಸ್ ವಾಟ್ ಐ ಸೆಡ್. ದಿಸ್ ಇಸ್ ದಿ ಮಾಫಿಯಾ, ದಿಸ್ ಇಸ್ ದಿ ನೆಕ್ಸಸ್. Yes. ಯಾವುದೇ ಸರ್ಕಾರ ಬಂದರೂ ಈಗ ಡಾಕ್ಟರ್ ಬಹಳ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ. Yes, ವೆರಿ ವೆಲ್ ಹಿ ಎಕ್ಸ್ಪ್ಲೈನ್ಡ್ ಹೌ ಕಾಂಗ್ರೆಸ್ ಗವರ್ಮೆಂಟ್ ಟ್ರೈ ಟು ಕಂಟ್ರೋಲ್ ದಿಸ್. ಇದೇ ಸರ್ಕಾರ ಈಗ ತಿರ್ಗಾ ಏನೋ ಒಂದು ಝೋನಲ್ ಇದನ್ನು ಕೋಸ್ಟಲ್ ಝೋನ್ ಇದನ್ನು ತರ್ತಾ ಇದ್ದಾರೆ ರೆಗ್ಯುಲೇಟರಿ ಅಥಾರಿಟಿನಲ್ಲಿ. ಇದೆಲ್ಲ ಇದೆ, ಯಾವುದಿಲ್ಲ ಇದರಲ್ಲಿ. Yes, let us see what will happen. What will happen? ಪ್ರಿಯ ವೀಕ್ಷಕರೇ, ಇಷ್ಟೇನೆ ನಮಗೆ ಪ್ರಕೃತಿಯ ಮೇಲೆ ಸದಾ ಅತ್ಯಾಚಾರವನ್ನು ನಡೆಸ್ತಾ ಇರುವ ಮನುಷ್ಯ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲೇಬೇಕು. ಅದಿಲ್ಲ ಅಂತಂದ್ರೆ ನಾವು ಅಪಾಯಕ್ಕೆ ಸಿಕ್ಕತ್ತೀವಿ. ಇವತ್ತಿನ ಸ್ಥಿತಿಯಲ್ಲಿ ನಮ್ಮಲ್ಲಿರುವ ಸ್ವಾರ್ಥ ಇದೆಯಲ್ಲ, ಹಣ ಮಾಡುವ ದಾಹ ಇದೆಯಲ್ಲ, ಅದು ಇಂಥದ್ದನ್ನೆಲ್ಲ ನಿರ್ಮಿಸ್ತಾ ಹೋಗುತ್ತೆ ಅಂತ. ಇರುವೆ ಮುಂದಿನ ಸುದ್ದಿ ಅಂತ ನೋಡ. ಉಪಸಮರಕ್ಕೆ ಇನ್ನು 4 ದಿನ ಬಾಕಿ. ಮತ್ತಷ್ಟು ರಂಗೇರಿದೆ ಚುನಾವಣಾ ಪ್ರಚಾರ ಕಣ. ಉಭಯ ಕ್ಷೇತ್ರಗಳಲ್ಲೂ ನಾಯಕರ ಮಿಂಚಿನ ಸಂಚಾರ. ಕಳೆದ ಬಾರಿ ಎಸ್, ಮತದಾನದ ದಿನ ಹತ್ತಿರವಾಗ್ತಾ ಇರುವಂತೆ ನಂಜನಗೂಡು ಗುಂಡ್ಲುಪೇಟೆ ಉಪಚುನಾವಣಾ ಅಖಾಡದಲ್ಲಿ ವಾಕ್ ಸಮರ ತಾರಕಕ್ಕೇರಿದೆ. ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಕೃಷ್ಣ ಮಾಡಿದ ಟೀಕಾ ಪ್ರಹಾರಕ್ಕೆ ಮುಖ್ಯಮಂತ್ರಿ ಇಂದು ತಿರುಗೇಟು ನೀಡಿದರು. ಕೃಷ್ಣ ತಾವು ನಡೆದು ಬಂದ ದಾರಿಯನ್ನು ತಿರುಗಿ ನೋಡಲಿ ಅಂತ ಸಿದ್ದರಾಮಯ್ಯ ಟಾಂಗ್ ನೀಡಿದರು. ಕಾವೇರ್ತಾ ಇದೆ ಉಪಚುನಾವಣಾ ಕಣ. ಕೃಷ್ಣ ಟೀಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯುತ್ತರ. ದಿನದಿನಕ್ಕೂ ನಂಜನಗೂಡು ಗುಂಡ್ಲುಪೇಟೆ ಅಖಾಡ ಕಾವೇರ್ತಾ ಇದೆ. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸಿದ್ರು. ಹುಲ್ಲಹಳ್ಳಿ ಹೋಬಳಿ ವ್ಯಾಪ್ತಿಗೆ ಬರುವ ದೇಬೂರು, ಹೆಗ್ಗಡಹಳ್ಳಿ, ಶೀರ್ಮಳಿ, ಬೆಳೆಲೆ, ಕುರಿಹುಂಡಿ ಮುಂತಾದ ಕಡೆ ಸಿಎಂ ಭರ್ಜರಿ ಪ್ರಚಾರ ಮಾಡಿದ್ರು. ಇದಕ್ಕೂ ಮುನ್ನ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ನಿನ್ನೆ ಎಸ್ಎಂ ಕೃಷ್ಣ ಕೊಟ್ಟಿದ್ದ ಹೇಳಿಕೆಗೆ ಟಾಂಗ್ ನೀಡಿದ್ರು. ಕೃಷ್ಣ ಹಿರಿಯರು, ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು. ಹೀಗಿದ್ರೂ ಆಧಾರರಹಿತ ಆರೋಪ ಮಾಡುವುದು ಸರಿಯಲ್ಲ. ಅವರ ನಾಯಕತ್ವದಲ್ಲೇ ಕಾಂಗ್ರೆಸ್ 140 ಶಾಸಕರಿಂದ 65ಕ್ಕೆ ಯಾಕೆ ಇಳಿತು ಅಂತ ಪ್ರಶ್ನಿಸಿದ್ರು. ಎಸ್ಎಂ ಕೃಷ್ಣ ಅವರಿಗೆ ದೂರದರ್ಶಿತ್ವ ಇದೆ, ಆಮೇಲೆ ಮುಂದಾಲೋಚನೆ ಇದೆ, ಅವೆಲ್ಲ ನಾನೇನು ಡಿಸ್ಪ್ಯೂಟ್ ಮಾಡಕ್ ಹೋಗಲ್ಲ. ಅವರು ಬಹಳ ಸೀನಿಯರ್ ಲೀಡರ್ ಅವರೆಲ್ಲ ಇದ್ದಾರೆ. ಆದರೆ ಅವ್ರು ಒಮ್ಮೆ ಒಂದ್ಸಾರಿ ತಿರುಗಿ ನೋಡ್ಕೋಬೇಕು. ಅವ್ರ ಸರ್ಕಾರ ಇದ್ದಾಗ 30 ಜನ ಮಂತ್ರಿಗಳು ಸೋತ್ಬಿಟ್ರು. 140 ಜನ ಇದ್ದ MLAಗಳು 65ಕ್ಕೆ ಬಂದ್ಬಿಡ್ತು. ಆಗ ಎಂಥ ದೂರಾಲೋಚನೆ ಸರ್ಕಾರ ಇತ್ತು, ಎಂಥ ಒಳ್ಳೆ ಸರ್ಕಾರ ಇದು ಅಂತ ಒಂದ್ಸಾರಿ ಜ್ಞಾಪಕ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ, ಈಶ್ವರಪ್ಪ ಪ್ರಚಾರ ಕೂಡ ಇವತ್ತು ಮುಂದುವರಿಯಿತು. ಉಭಯ ನಾಯಕರು ಪ್ರತ್ಯೇಕ ರ್ಯಾಲಿಗಳಲ್ಲಿ ಮನೆ ಮನೆಗೆ ತೆರಳಿ ಶ್ರೀನಿವಾಸ್ ಪ್ರಸಾದ್ ಪರ ಮತಯಾಚನೆ ಮಾಡಿದ್ರು. ಇನ್ನು ಇತ್ತ ಗುಂಡ್ಲುಪೇಟೆಯಲ್ಲೂ ಕೂಡ ಪ್ರಚಾರದ ಭರಾಟೆ ಜೋರಾಗಿತ್ತು. ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಇವತ್ತು ಕ್ಷೇತ್ರದಲ್ಲಿ ಸಂಚರಿಸಿದ್ರು. ಇನ್ನು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪಾದಯಾತ್ರೆ ಮೂಲಕ ಮತಯಾಚನೆ ಮಾಡಿದ್ರು. ಮತಯಾಚನೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಜೊತೆಗೆ ಪುರಸಭೆ ಸದಸ್ಯರು, ಕಾಂಗ್ರೆಸ್ನ ಕಾರ್ಯಕರ್ತರು, ಮಹಿಳೆಯರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಈ ವೇಳೆ ಎಪಿಎಂಸಿ ಪ್ರಾಂಗಣದ ಪೆಟ್ಟಿ ಅಂಗಡಿಯಲ್ಲಿ ಡಾಕ್ಟರ್ ಯತೀಂದ್ರ ಟೀ ಕುಡಿದು ಬಳಿಕ ಮತಯಾಚಿಸಿದರು. ನಮ್ಮ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಇವತ್ತು APMC ಯಾರ್ಡ್ಗೆ ಬಂದಿದ್ದೇವೆ. ನಾವು ಮಾಡಿರೋ ಕೆಲಸಗಳು, ಸಾಧನೆಗಳು, ಬಡವರ ಪರವಾದ ಕಾರ್ಯಕ್ರಮಗಳು, ಜನಪರವಾದ ಕಾರ್ಯಕ್ರಮಗಳು, ಅವೇ ನಮ್ಮ ಕಾರ್ಯತಂತ್ರ. ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಪ್ರತಿಯೊಂದು ಚುನಾವಣೆನೂ ಪ್ರತಿಷ್ಠೆಯ ಚುನಾವಣೆನೇ. ಹಾಗಾಗಿ ಪ್ರತಿಯೊಂದು ಚುನಾವಣೆ ಬಂದಾಗಲೂ ನಾವು ಎಷ್ಟು ಕಷ್ಟಪಟ್ಟು ಪ್ರಯತ್ನ ಪಡ್ತೀವಿ, ಈ ಚುನಾವಣೆಯಲ್ಲೂ ಅದೇ ರೀತಿ ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಎಲ್ಲಿ ಹೋದ್ರೂ ಜನರ ಪ್ರತಿಕ್ರಿಯೆ ಬಹಳ ಚೆನ್ನಾಗಿದೆ. ಹಾಗಾಗಿ ನಾವು ಗೆಲ್ತೀವೋ ಅನ್ನೋ ವಿಶ್ವಾಸ ನಮಗಿದೆ. ಒಟ್ನಲ್ಲಿ ಉಭಯ ಕ್ಷೇತ್ರಗಳಲ್ಲಿ ಪ್ರಚಾರ ಮುಗಿಲು ಮುಟ್ಟಿದ್ದು ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಆಗ್ತಾ ಇದೆ. ಸುಂದರ್ ಹಾಗೂ ರಾಕೇಶ್ ಜೊತೆ ರವಿ ಪಾಂಡವಪುರ, ಸುದ್ದಿ ಟಿವಿ, ಮೈಸೂರು. ಎಸ್, 2 ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರದ ಭರಾಟೆ ಜೋರಾಗಿ. ಆದರೆ ಈ
ಒಂದು ಕ್ಷೇತ್ರದಲ್ಲಿ ಇಂಥ ಪಕ್ಷ ಗೆದ್ದೇ ಬಿಡುತ್ತೆ ಅಂತ ಹೇಳುವ ಸ್ಥಿತಿ ಮಾತ್ರ ಎರಡರಲ್ಲೂ ಇಲ್ಲ. ಒಟ್ಟು ಟಫ್ ಫೈಟ್ ಇದೆ, ಭಾಳ ನಿಕಟವಾದ ಹೋರಾಟ ನಡೀತಾ ಇದೆ. ಅಲ್ಟಿಮೇಟ್ಲಿ ಅಲ್ಲಿಯ ಜನ ತೀರ್ಮಾನ ಕೊಡಬೇಕು, ಅವ್ರು ಯಾರು ತೀರ್ಮಾನ ಕೊಡ್ತಾರೋ ಅವ್ರು ಆಯ್ಕೆ ಆಗ್ತಾರೆ. ನಾನು ನಿನ್ನೆನೂ ಚರ್ಚೆ ಮಾಡಿದ್ದೆ, ಇಡೀ ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಒಂದು ಇಶ್ಯೂ ಬೇಸ್ಡ್ ಆದ ಚರ್ಚೆ ನಡಿಬೇಕಾದ್ದು ನಡೀತಾ ಇಲ್ಲ. ಕೇವಲ ವೈಯಕ್ತಿಕ ನಿಂದನೆಯ ಪ್ರಚಾರಗಳು ನಡೀತಾ ಇವೆ. ಅವ್ರು ಇವ್ರಿಗೆ ಹೇಳ್ತಾರೆ, ಇವರು ಅವ್ರಿಗೆ ಹೇಳ್ತಾರೆ. ಆದರೆ ಇದುವರೆಗೆ ನಾನು ನೋಡಿಲ್ಲ ಈ ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿಯುವ ಯತ್ನ ಆಗಲಿ, ಈ ಸರ್ಕಾರದ ಸಾಧನೆಯನ್ನು ಎತ್ತಿ ಹಿಡಿಯುವ ಯತ್ನವಾಗಲಿ ಎರಡೂ ಪಕ್ಷಗಳಿಂದ ನಡೀತಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ವೈಯಕ್ತಿಕ ನಿನ್ನೆ ನಾನು ಮಾತಾಡಿದೆ, ಶ್ರೀನಿವಾಸ್ ಪ್ರಸಾದ್ ನಿಶೆಯ ಬಗ್ಗೆ ಮಾತನಾಡ್ತಿದ್ರು, ಕೃಷ್ಣ ಇನ್ನೊಂದು ರೀತಿ ಮಾತಾಡ್ತಾ ಇದ್ರು, ಇನ್ನೊಬ್ಬರು ನಾಯಕರು ಮತ್ತೊಂದು ರೀತಿ ಮಾತಾಡ್ತಾ ಇದ್ರು, BJP ನಾಯಕರು ದಾಟಿ ಇನ್ನೊಂದು ರೀತಿ ಇತ್ತು. ವೈ ಇಟ್ ಈಸ್ ಹ್ಯಾಪನಿಂಗ್? ಎಸ್ ವಾಮನಾಚಾರ್ಯ, ನನಗೆ ಈ ಪ್ರಚಾರದೊಳಗೆ ಯಾವುದೇ ಪಕ್ಷ ಹಿಡಿದಿಡ್ತಾ ಇಲ್ಲ. ಪ್ರಚಾರದ ಗುಣಮಟ್ಟ ನೀವು ಚರ್ಚೆ ಮಾಡುವಾಗ ಜನರ ಮುಂದೆ ಇಡಬೇಕಾದ್ರೆ ಇಶ್ಯೂ ಬೇಸ್ಡ್ ಆಗಿ ನಡೆಯೋದು. ಯಾಕೆ ಈ ವೈಯಕ್ತಿಕ ರೀತಿಯ ಕಚ್ಚಾಟಗಳು ನಡೀತಿವೆ ಅಂತ ತಮ್ಗನ್ಸುತ್ತೆ? ನೀವು ಹೇಳಿದ್ದು ಇಶ್ಯೂ ಭಾಳ ಮಹತ್ವದ್ದಿದೆ. ಆದರೆ ದುರ್ದೈವದಿಂದ ಇಲ್ಲೇನು ನಾವು 4 ಜನ ಕೂತೇವೆ, ನಾವು ಕೂಡ ಇವತ್ತು ಭಾಳ ಏನು ಆ ಚುನಾವಣೆ ಬಗ್ಗೆ ಇಶ್ಯೂ ಚರ್ಚೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದರೆ ಬೈ ಇಲೆಕ್ಷನ್ಸ್ 1, 2 ನಡೆದಾಗ ಅವು ಎಷ್ಟು ಇಂಟೆನ್ಸ್ ಇರ್ತಾವಲ್ಲ ಇಲೆಕ್ಷನ್ಸು, ಅಲ್ಲಿ ಭಾವನೆಗಳೇ ಮೇಲ್ಗೈ ಆಗ್ತವೆ. ವಾಸ್ತವಿಕತೆಯಾಗಿ ಯಾರು ಏನು ಮಾಡಿದ್ದಾರೆ ಅನ್ನೋದ್ರ ಕಡೆಗೆ ಜನರು ನೋಡಲ್ಲ. ಹೀಗಾಗಿ ಇವು ಜಾತಿ, ದ್ವೇಷ, ವೈಯಕ್ತಿಕವಾದಂಥ ವಿಚಾರಗಳು, ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ, ಈ ಥರದ ವಿಷಯಗಳ ಮೇಲೇ ಬೈ ಎಲೆಕ್ಷನ್ಸ್ ಆಗುವಂಥದ್ದು 99%. ಅದರಲ್ಲೂ ಬರೀ 8-9 ತಿಂಗಳಿಗೆ MLA ಆಗಬೇಕಾದವರು ಅವರು ಇನ್ನೇನು ಮಾಡ್ತಾರೆ ಅಂತ ಜನರಿಗೆ ಪಕ್ಕ ಗೊತ್ತಾಗ್ಬಿಟ್ಟಿದೆ. ಹೀಗಾಗಿ ಇದು ಮುಂದಿನ ಚುನಾವಣೆಗೆ ತಯಾರಿ, ಮುಂದಿನ ಚುನಾವಣೆಗೆ ಮುನ್ನುಡಿ, ಮುಂದಿನ ಚುನಾವಣೆಯ ಸಾಕ್ಷಿ ಪ್ರಜ್ಞೆ ಜನರ ಮನಸ್ಸಿನಲ್ಲಿ ಏನು ಅನಿಸಿದೆ ಅನ್ನೋದನ್ನು ಜನ ಹೇಳ್ತಾರೆ ಅಂತ ನನ್ನ ಪ್ರಶ್ನೆ ಅದಲ್ಲ. ಈಗ SM ಕೃಷ್ಣ ಹೇಳಿಕೆಗಳನ್ನು ನೋಡಿ, ಹಿರಿಯ ನಾಯಕರು, ನನಗೂ ಅವರು ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಗೊತ್ತು, ಪರಿಚಯ ಇದೆ, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಅವರು ಅಷ್ಟು ವರ್ಷಗಳು BJPಗೆ ಹೋಗಲಿ, ದಟ್ ಇಸ್ ಅವರ ಪರ್ಸನಲ್ ಥಿಂಗ್, ಏನೇ ರಾಜಕೀಯ ಪಕ್ಷಕ್ಕೆ ಹೋಗ್ಬೋದು. ಬಟ್ ಇದ್ದಕ್ಕಿದ್ದಾಗ ಸುಮಾರು 50 ವರ್ಷಗಳ ಹತ್ತತ್ರ ಒಂದು ಪಕ್ಷದಲ್ಲಿ ಇರ್ತೀರಿ ನೀವು. ಅದು ಬಿಟ್ಟ ತಕ್ಷಣ ನಿಮಗೆ ಆ ಪಕ್ಷ ಮಹಾನ್ ಅಪಾಯಕಾರಿಯಾಗಿ ಕಂಡು ಬರುತ್ತೆ. ಆ ಪಕ್ಷ ಹಾಗೆ ಹೀಗೆ ಅಂತ ಮಾತಾಡೋಕೆ ಶುರು ಮಾಡ್ತಾರೆ. ಕನಿಷ್ಠ ಒಂದು ಕೃತಜ್ಞತೆ, ಒಂದು ಪಕ್ಷ ಅವ್ರಿಗೆ ಬೇಕಾದ್ದೆಲ್ಲ ಕೊಟ್ಟಿರುವಾಗಲೂ ಇದನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಶಶಿಧರ್ ಭಟ್ರೆ ಹಂಗೆ ಮಾಡೋಕ್ಕಾಗಲ್ಲ. ಬಿ ಲೇಟ್ ದೆನ್ ನೆವರ್. ತಡವಾಗಾದ್ರೂ ಅವ್ರಿಗೆ ಅನಿಸಿದ್ದನ್ನ ಅವ್ರಿಗೆ ಹೇಳ್ತಾ ಇದ್ದಾರೆ, ಅದನ್ನು ಹೇಳ್ತಾ ಇದ್ದಾರೆ. ಮತ್ತು ನನ್ನ ಪ್ರಶ್ನೆ ಅದಲ್ಲ, ನಾನು ಹೇಳೋದು ಅದಕ್ಕಿಂತ ಮುಂದಿನಿದೆ. ಏನು ಅಂದರೆ, ಒಂದು ಪಕ್ಷವನ್ನು ಬಿಟ್ಟು ಹೋದ ನಂತರ ಹಿಂದಕ್ಕೆ ಕೂಡ ಪುರಾಣ ಕಾಲದಲ್ಲಿ, ಇತಿಹಾಸ ಕಾಲದಲ್ಲಿ, ಮನ್ಮನೆ ಅಂತ ಧಾರ್ಮಿಕ ಕಾಲದಲ್ಲಿ ಹಿಂದಿದ್ದವ್ರದ್ದು ಹೆಂಗೆ ತಪ್ಪಿತ್ತು ಅಂತ ಹೇಳಿದ್ರೇ ಮುಂದಿದ್ದವ್ರದ್ದು ಹೆಂಗೆ ಸರಿ ಅನ್ನೋದು ಒಂದು ನಿರ್ಣಯ, ಅದು ಒಂದು ದಾರಿ. ಹೀಗಿರುವಾಗ ಹಿಂದೆ ಯಾರ್ಯಾರು ಏನೇನು ತಪ್ಪು ಮಾಡಿದ್ರು, ಅಥವಾ ನಾನಿದ್ದಂಥ ಪಕ್ಷದಲ್ಲೇ ಏನು ತಪ್ಪು ನಡೀತು, ವೈಯಕ್ತಿಕವಾಗಿ ಯಾರು ಏನು ಅನ್ನೋದನ್ನ ಪಕ್ಷದಲ್ಲಿ ಇದ್ದಾಗ ಹೇಳ್ಬೇಕಿತ್ತು. ಅವರು ಇದ್ದಾಗ ಹೇಳಕ್ಕಾಗಲ್ಲ. ಹೊಂದಾಣಿಕೆ ಮಾಡ್ಕೊತೀರಿ, ಲಾಭ ಇರುವಾಗ ಲಾಭ ಇಲ್ಲ ಅಂತ ಇದ್ದಾಗ ಹೇಳಕ್ ಹೋದ್ರೆ ಈಗ ಪಾಪ ವಿಶ್ವನಾಥ್ ಅವ್ರನ್ನ ಹೊರಗಿಟ್ಬಿಟ್ಟಾರೆ. ಜಾಫರ್ ಶರೀಫ್ ಅವ್ರನ್ನ ಯಾವಾಗ ಹೊರಗೆ ಹಾಕ್ತಾರೋ ಗೊತ್ತಿಲ್ಲ. ರಾಜಶೇಖರನ್ ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಒಳಗಿದ್ದು ಹಿಂಗ್ ಮಾಡಕ್ ಆಗಲ್ಲ, ಮಾಡಬಾರ್ದು. ಹೊರಗೆ ಬಂದ ನಂತರ ಟೀಕೆ ಮಾಡೋದು ಇಲ್ಲ. ಡಾಕ್ಟರ್ ಬಂದ ನಿಮ್ಮ ಹತ್ರ ಬರ್ತೀರಿ. ನನಗೆ ಒಂದು ಸಣ್ಣ ಅನುಮಾನ ಇದೆ. ನೀವು ಈಗ ಯಾವ ಹೆಸರನ್ನ ಪ್ರಸ್ತಾಪಿಸಿ ಅವರು ಹೊರಗೆ ಅವ್ರನ್ನ ಇಟ್ಟಿದ್ದಾರೆ ಅನ್ನೋದಕ್ಕಿಂತ ಅವರು ಹೊರಗೊಂದು ಕಾಲು ಇಟ್ಕೊಂಡು ಮಾತಾಡಿದ್ದಾರೆ ಅಂತ ಅನ್ಬೋದಲ್ವ? ಅದು ಅಲ್ಲ, ಅದಿರ್ಲಿ. ಅಂದ್ರೆ ಟೀಕೆ ಮಾಡಿದ ಕೂಡಲೇ ಈ ತರದ ಇಮೇಜ್ ಬಿಲ್ಡ್ ಆಗತ್ತೆ. ಒಳಗಿದ್ದು ಮಾಡಿದ್ರೆ ಹೊರಗೆ ಬಂದ ನಂತರ ನಾನು ಪಕ್ಷ ಬಿಟ್ಟಿದ್ದೇನೆ, ಆದ್ರೆ ಅಲ್ಲಿದ್ದಾಗ ಏನೇನಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಮಾನ್ಯ SM ಕೃಷ್ಣ ಅವರು BJP ಸೇರಿದ ತಕ್ಷಣನೇ BJP ಪ್ರಭಾವ ಅವ್ರ ಮೇಲೆ ಹೇಗಾಗಿದೆ ಅಂದ್ರೆ ತಿರುಳಿದ ಹೇಳಿಕೆಗಳನ್ನ ಕೊಡಕ್ಕೆ ಶುರು ಮಾಡಿದ್ದಾರೆ. ತಿರುಳಿದ ಹೇಳಿಕೆ ಅಂದರೆ ಈ ಸರ್ಕಾರಕ್ಕೆ ದೂರದೃಷ್ಟಿ ಇಲ್ಲ, ಈ ಸರ್ಕಾರ 55 ವರ್ಷಗಳಲ್ಲಿ ಚೆನ್ನಾಗಿ ಮಾಡ್ತಿಲ್ಲ ಅಂತ ಹೇಳಿಕೆ. SM ಕೃಷ್ಣ ಅವ್ರದ್ದು ಅವ್ರನ್ನ ನೆನೆಸ್ಕೊಂಡ್ರೆ ಅವರ ಕೊಡುಗೆ ಏನು 5 ವರ್ಷದಲ್ಲಿ ಅಂತಂದ್ರೆ ಬೆಂಗಳೂರು ಮತ್ತೆ IT ಇವೆರಡು ಹೆಸರು ಬರ್ತದೆ. ಅದು ಶ್ಲಾಘನೆ. ಆದರೆ ಸಿದ್ದರಾಮಯ್ಯನ ಸರ್ಕಾರ ಅಂದ್ರೆ 360 ಡಿಗ್ರಿ ಡೆವಲಪ್ಮೆಂಟ್. ಅವ್ರ ಸಾಧನೆ ಹೇಳಲಿಕ್ಕೆ ಬೇಕಾಗ್ತದೆ 1 ಅವರ್ 2 ಅವರ್. ಯಾಕಂದ್ರೆ ಅವರು 330 ಜಿಲ್ಲೆಗಳಲ್ಲೂ ಕೂಡ, ಯಾಕಂದ್ರೆ ಅದು ಅನ್ನಭಾಗ್ಯ, ಕೃಷಿ ಭಾಗ್ಯ ಹಿಡಿದು 30 ಜಿಲ್ಲೆಗಳಿಗೂ ನಟರಾಜ್ ಗೌಡ್ರೆ, ಓಕೆ, ಅವರಿಗೆ ಅಭಿಪ್ರಾಯ ವ್ಯಕ್ತಪಡಿಸುವ ಎಲ್ಲ ಸ್ವಾತಂತ್ರ್ಯ ಇದೆ.
ಅವ್ರು ಹೇಳಿದ ನಿಜನೇ ಇದೆ ಅಂದ್ಕೋಣ ಫಾರ್ ದಟ್ ಸೇಕ್ ಆಫ್ ಡಿಸ್ಕಷನ್. ಬಟ್ ವಾಟ್ ಐ ವಾಂಟ್, ನೀವು ನಿಜವಾದ ಬದ್ಧ ರಾಜಕಾರಣಿ ಆಗಿದ್ದರೆ ನೀವು ಪಕ್ಷದಲ್ಲಿ ಇರುವಾಗ ನಿಮ್ಮ ಭಿನ್ನ ಧ್ವನಿಯನ್ನು ಎತ್ತಬೇಕಾಗಿತ್ತು. ಪಾರ್ಟಿ ಫೋರಮ್ನಲ್ಲಿ ಮಾತನಾಡಬೇಕಾಗಿತ್ತು. ನಿಮಗೆ ಹತ್ತಿರ ಇರೋ ಹೈಕಮಾಂಡ್ ಜೊತೆಗೆ ಅಲ್ಲಿ ಯಾವುದೋ ಮಾತನಾಡದೆ ನನಗೆ ಎಲ್ಲಿ ಬಸ್ ಸೀಟ್ ಸಿಗುತ್ತೆ ಅಂತ ಟವಲ್ ಹಾಕೊಂಡು ಕೂತ್ಕೋಬಹುದು. ಈಗ ಇಲ್ಲ ಹೊರಗಡೆ ಬಂದ್ಮೇಲೆ ವಾಟ್ ಟೈಪ್ ಆಫ್ ಎಸ್ ಎಂ ಕೃಷ್ಣ ಅವ್ರಿಗೆ ಏನ್ ಗೊತ್ತಾ, ಈ ಅವರು ಹೈಕಮಾಂಡ್ ನ ಇಂಪ್ರೆಸ್ ಮಾಡ್ಬೇಕಾಗದೆ, ಇಲ್ಲ ಯಡಿಯೂರಪ್ಪನ ಬಗ್ಗೆ ಮಾತಾಡಕ್ಕಾಗ್ತದೇನೋ, ಕಳೆದ 5 ವರ್ಷ ಸರ್ಕಾರದ ಬಗ್ಗೆ ಮಾತಾಡಕ್ಕಾಗ್ತದೇನೋ, ಅವ್ರ ಕೈಲಿ ಏನೂ ಮಾತಾಡಕ್ಕಾಗಲ್ಲ. ಅವರು ಹೈಕಮಾಂಡ್ ನ ಇಂಪ್ರೆಸ್ ಮಾಡ್ಬೇಕಾಗಿದೆ ಬಿಜೆಪಿ ಹೈಕಮಾಂಡ್ ನ. ಅದಕ್ಕಾಗಿ ಅವರು ಅಸಂಬದ್ಧ ಹೇಳಿಕೆ ಮತ್ತು ತಿರುಳಿದ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಇಗ್ನೋರ್ ಮಾಡೋದು ತುಂಬಾ ಉತ್ತಮ. ಆದರೆ ಈ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಏನು ನಾವು ಇಲ್ಲಿವರೆಗೂ ನುಡಿದಂತೆ ನಡೆದಿದ್ದೇವೆ, 165 ಮ್ಯಾನಿಫೆಸ್ಟೋದಲ್ಲಿ ನಾವೇನು ಹೇಳಿದ್ವಿ ಅದರಲ್ಲಿ 135 ಫುಲ್ಫಿಲ್ ಮಾಡಿದ್ದೇವೆ. ಸೊ ವಿ ಡಿಲಿವರ್ಡ್ ಆಸ್ ವಿ ಪ್ರಾಮಿಸ್ಡ್. ಅದಕ್ಕಾಗಿ ಅದ್ರ ಮೇಲೆ ನಾವು ಚುನಾವಣೆಗೆ ಹೋಗಿದ್ದೀವಿ. ಅದನ್ನು ಕೇಳ್ತೀವಿ. ಅದು 1 ವರ್ಷದಾಗ್ಬೋದು, 8 ತಿಂಗಳದಾಗ್ಬೋದು. ಆದರೆ ಇದು ಪ್ರತಿಷ್ಠೆ ಇರುತ್ತೆ. ಆಮೇಲೆ ಎಲ್ಲ ಚುನಾವಣೆಗಳನ್ನು ನಾವು ಅಷ್ಟೇ ಗಣನೆಗೆ ತೆಗೆದುಕೊಂಡು ಅಷ್ಟೇ ಉತ್ಸಾಹದಿಂದ ಕೆಲಸ ಮಾಡ್ತೀವಿ. ಆದ್ರೆ ಈ ಬಾರಿ ಈ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲೂ ಬಹುಮತಗಳಿಂದ ನಮ್ಮ ಕ್ಯಾಂಡಿಡೇಟ್ಗಳು, ಇಲ್ಲಿ ಗೀತಾ ಮಾಧವ್ ಪ್ರಸಾದ್ ಆಗ್ಬೋದು, ಅಲ್ಲಿ ಕಳಲೆ ಕೇಶವಮೂರ್ತಿ ಆಗ್ಬೋದು, ಬಹುಮತಗಳಿಂದ ಗೆಲ್ಲೋದು ಯಾವುದೇ ಅನುಮಾನ ಬೇಡ. ನನ್ನ ಪ್ರಶ್ನೆ ಇರೋದು ಏನು ಗೊತ್ತಾ, ನಿಮಗೆ ನೀವು ಗೆಲ್ತೀರಿ ಅಂತ ಕ್ಲೈಮ್ ಮಾಡ್ಕೋಬಹುದು, ಎಲ್ಲ ಪಾರ್ಟಿ ಮಾಡ್ತಾರೆ. ನನಗೆ ಇದು ಅಭಿವೃದ್ಧಿ ಮಾಡಿದರೆ ಸರ್ಕಾರ ಅವರ ಪುನರ್ ಆಯ್ಕೆ ಆಗ್ತಾರೆ ಅಂತ ನಾನು ನಂಬೋದು ಕಟ್ಟ. ಇಂಡಿಯಾ ಪಾಲಿಟಿಕ್ಸ್ ಇಸ್ ಎ ಡಿಫ್ರೆಂಟ್ ಥಿಂಗ್, ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಗೇಮ್. ಅದ್ರ ಒಳಗಡೆ ಇರುವ ಕಾಂಪ್ಲೆಕ್ಸಿಟೀಸ್ ಬೇರೆ. ಕೆಲಸ ಮಾಡಿದವರು ಎಷ್ಟೋ ಜನ ರಾಜಕೀಯದಲ್ಲಿ ಸೋತು ಹೋಗ್ಬಿಟ್ಟಿದ್ದಾರೆ. ಅದ್ಭುತ ಅಭಿವೃದ್ಧಿ ಮಾಡಿದವ್ರು ಜನ ಆಯ್ಕೆ. ಡಾಕ್ಟರ್ ವಾಮನಾಚಾರ್ಯ ಒಂದು ಮಾತು ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು. ಯಾಕಂದ್ರೆ ಭಾವನಾತ್ಮಕವಾಗಿ ಕೂಡ ಕೆಲವು ಆಗ್ತವೆ ಅಂತ. ಅದೇ ಭಾವನಾತ್ಮಕವಾಗಿ ಎಳೆಯೋದಾದ್ರೆ ಈ ಎಲೆಕ್ಷನ್ ನಲ್ಲಿ ಕೂಡ ಗೀತಾ ಮಾಧವ್ ಪ್ರಸಾದ್ ಮೇಲೆ ತುಂಬಾ ಎಲ್ಲರಿಗೂ ಒಂದು ಅನುಕಂಪ ಇದೆ. ಅವರು ಮಾಧವ್ ಪ್ರಸಾದ್ ಅವರು ತುಂಬಾ ಸಜ್ಜನರು, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಒಂದು ಹೆಸರು ಕೂಡ ಇದೆ. ಇಲ್ಲಿ ಕಳಲೆ ಕೇಶವಮೂರ್ತಿ ಕೂಡ ಒಳ್ಳೆ ಮನುಷ್ಯ, ಅವ್ನು ನಾವು ಆಗ್ಬೋದು ಪಕ್ಷಾತೀತವಾಗಿ ನಾವು ಅವ್ರು ಓಟ್ ಹಾಕಿ ಗೆಲ್ಸ್ಬೋದು ಅಂತ ಒಂದು ಭಾವನೆ ಇದೆ. ಇವತ್ತು ಸನ್ಮಾನ್ಯ ಈಶ್ವರನಪ್ಪರು ಒಂದು ಒಳ್ಳೆ ಪದ ಯೂಸ್ ಮಾಡಿದ್ದಾರೆ, ತಲಾಕ್ ರಾಜಕಾರಣಿಗಳು ಅಂತ. ಇಲ್ಲಿ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲಿದೆ. ಯಾಕಂದ್ರೆ ಈ ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇವರೆಲ್ಲ ಇವಾಗ ಆಲ್ ಆಕ್ಟರ್ಸ್ ಆರ್ ತಲಾಕ್ ರಾಜಕಾರಣಿಗಳು. ನಂಜನಗೂಡಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು 4 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ರು, ಇವಾಗ ಬಿಜೆಪಿಗೆ ಹೊರಟವ್ರೆ. ಇವರು ಕಳಲೆ ಕೇಶವಮೂರ್ತಿ ಬಗ್ಗೆ ಮಾತಾಡಿದ್ರು, ನಮ್ಮ ಪಕ್ಷದಿಂದ ಕೊಂಡ್ಕೊಂಡಿದ್ದಾರೆ ಕ್ಯಾಂಡಿಡೇಟ್. ಅವ್ರಿಗೆ ಒಂದು ಕ್ಯಾಂಡಿಡೇಟ್ ಸಿಗೋದಿಲ್ಲ ಅವ್ರಿಗೆ. ನಿಮಗೆ ಕೆಲವು ಒಳಗಡೆ ವಿಚಾರಗಳು ಗೊತ್ತಿಲ್ಲ ಕೊಂಡುಕೊಳ್ಳುವುದು ಇದ್ರೂ ಕೂಡ ಅದ್ರ ಒಳಗಡೆ ಏನೋ ಇದೆ. ಮುಂದಿನ ಚುನಾವಣೆ ನಿಮ್ಮ ನಾಯಕರು ಕೇಳಿದ್ರೆ ಗೊತ್ತಿರೋ ಮುಗಿಸ್ಬಿಡ್ತೀನಿ. ಇಲ್ಲಿ ಸಿದ್ದರಾಮಯ್ಯನವರು 30 ವರ್ಷ JDS ಅಲ್ಲಿ ಇದ್ರು, ಇವಾಗ 10 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. SM ಕೃಷ್ಣ ಅವರು ಅಷ್ಟೇ. ಎಲ್ಲ KJP ಅಲ್ಲಿ ಇದ್ರು ಸನ್ಮಾನ್ಯ ಯಡಿಯೂರಪ್ಪನವರು, ಅವರು ಇಸ್ ದ ಫೇಸ್ ಆಫ್ ಬಿಜೆಪಿ. ಎಲ್ಲ ತಲಾಕ್ ರಾಜಕಾರಣಿಗಳು ಇದರಲ್ಲಿ. ಹೇಗೆ ಅವರು ಸುದ್ದಿ ಬಂದ್ರೆ ನೀವು ಕೇಳ್ತೀರಾ? ನೀವು ಬಿಜೆಪಿಯಲ್ಲಿ ಇರುವಾಗ ಏನ್ ಮಾಡಿದ್ರಿ? ಮಾತಾಡಿದ್ರಲ್ಲ ಈಶ್ವರಪ್ಪನವ್ರದ್ದು, ಕೆಲವೊಮ್ಮೆ ಒಳ್ಳೆ ಮಾತಾಡ್ಬಿಡ್ತಾರಲ್ಲ ಅವರು. ಸಾಧಾರಣವಾಗಿ ವಿವಾದಾತ್ಮಕ ಮಾತಾಡ್ತಾರೆ, ಕೆಲವೊಮ್ಮೆ ಬಹಳ ಚೈಲ್ಡಿಶ್ ರೀತಿ. ತಲಾಕ್ ರಾಜಗಳು ಎಷ್ಟು ಚೆನ್ನಾಗಿ ಕಾಯಿನ್ ಮಾಡಿದ್ದಾರೆ ನೋಡಿ. ಶುಡ್ ಅಪ್ರಿಸಿಯೇಟ್ ಚುನಾವಣೆಯಲ್ಲಿ ಆಗಿರೋರೆಲ್ಲ ತಲಾಕ್ ರಾಜಕಾರಣಿಗಳು. ಅಲ್ಲಿ ಜನತಾದಳಕ್ಕೆ ಏನೂ ರೋಲ್ ಇಲ್ಲ. ಜನತಾದಳ ಯಾವಾಗಲೂ ಕ್ಯಾಂಡಿಡೇಟ್ಸ್ ಮಾರಾಟಕ್ಕೆ ಇಟ್ಟಿರುತ್ತೆ. ಯಾರು ಬೇಕೋ ಅವ್ರು ಕೊಂಡು ತಗೊಂಡು ಇಡ್ಬೋದು. ಅದು ಸಿದ್ದರಾಮಯ್ಯ ಇರ್ಬೋದು, ಕಳಲೆ ಇರ್ಬೋದು, ಯಾರು ಬೇಕು ಅವ್ರನ್ನ ಅವ್ರು ಮಾರಾಟಕ್ಕೆ ಇಟ್ಟಿರ್ತಾರೆ. ಅಲ್ಲಿ ಇರೋದೇ ಮಾರಾಟ. ಶುರು ಮಾಡಿದ್ದೆ ನೀವು. ಇವ್ರು ಮಾರಾಟಕ್ಕೆ ಇದ್ರು ನಾವು ಕೊಂಡು ತಗೊಂಡು. ಉತ್ತರ ಪ್ರದೇಶದಲ್ಲಿ ಚುನಾವಣೆ ಮುಂಚೆನೆ ಕೊಂಡ್ಕೊಂಡ್ಬಿಟ್ಟಿದ್ದೀರಾ 70 ಕ್ಯಾಂಡಿಡೇಟ್ಗಳು. ಅದನ್ನೇ ಮಾಡ್ತಾರೆ, ಮಾರಾಟಕ್ಕೆ ಇದ್ದಾರೆ ಅಂತ ಅಷ್ಟೇ ನಾ ಹೇಳ್ಬೇಕಾದ್ರೆ. ಇವರು ಏನನ್ನು ಮಾನವನ್ನು ಮಾರಾಟ ಮಾಡಿ ದುಡ್ಡು ಕೇಳುವವರು. ಇಷ್ಟು ಡಿಫರೆನ್ಸ್ ಇದೆ. ಇರಲಿ, ಮಾನವನ್ನೂ ಮಾರಿ ತಮ್ಮ ಕ್ಯಾಂಡಿಡೇಟ್ ಅನ್ನು ಮಾರಿ ದುಡ್ಡು ಮಾಡಿಕೊಳ್ಳುತ್ತಿರುವಂತ ಒಂದು ಪಕ್ಷ ಯಾವ್ದಾದ್ರು ಕರ್ನಾಟಕದಲ್ಲಿ ಅದು ಜನತಾದಳ. ಓಕೆ, ಯು ಇಗ್ನೋರ್. ನಾನು ಮುಂದಿನ ಹೇಳ್ತೇನೆ. ಈಗ ಅಸಂಬದ್ಧವಾಗಿ ಮಾತಾಡ್ತಾರೆ ಅಂತ ನಮ್ಮ ನಟರಾಜ್ ಗೌಡ್ರು ಹೇಳಿದರು. ಸಿದ್ದರಾಮಯ್ಯನವ್ರು ಮಾತಾಡಿದ್ದು ನಿಮಗೆ ಅಸಂಬದ್ಧ ಅನ್ನಿಸ್ಲಿಲ್ವಾ? ಯಾಕೆಂದರೆ ಧೂಳು ಕಂಡಂಥ 35 MLAಗಳಿದ್ದಂಥ
ಕಾಂಗ್ರೆಸ್ಸನ್ನು ಪಾಂಚಜನ್ಯ ಊದಿ ಡಸ್ಟಿಂದ 145 ಜನರನ್ನು ತಂದವ್ರು ಯಾರು? ಆಯಿತು, ಪ್ರಾಬ್ಲಮ್ ಆಗಿ ಸೋತಿರ್ಬೋದು, ಆದರೆ ಸುಳ್ಳಿನ ಸೈಡ್ ಮಾತ್ರ ಹೇಳ್ತೀರಿ. ಟೆಲ್ ದ ಸನ್ನಿ ಸೈಡ್ ಆಲ್ಸೋ, ಟೆಲ್ ದ ಸನ್ನಿ ಸೈಡ್ ಆಲ್ಸೋ. ಅದಕ್ಕೆ ನಾನು ಹೇಳಿದೆ ಸ್ಟೇಟ್ಮೆಂಟ್ಗಳಿಗೆ. ಕೃಷ್ಣ ಮುಖ್ಯಮಂತ್ರಿ ಆದಾಗ ಮತ್ತು ನಂತರದ ದಿನಗಳ ಇತ್ತೀಚಿನವರೆಗೆ ಬಿಜೆಪಿ ನಾಯಕರು ಕೃಷ್ಣ ಅವ್ರ ಬಗ್ಗೆ ಏನ್ ಹೇಳ್ತಿದ್ರು, ಅವರ ಆಡಳಿತದ ಬಗ್ಗೆ ಏನ್ ಹೇಳ್ತಿದ್ರು, ವಿರೋಧಿ ಪಕ್ಷದಲ್ಲಿ ಈಶ್ವರಪ್ಪನವ್ರು ಏನ್ ಹೇಳ್ತಿದ್ರು, ಯಡಿಯೂರಪ್ಪನವ್ರು ಏನ್ ಹೇಳ್ತಿದ್ರು, ಇದ್ದಕ್ಕಿದ್ದಾಗ ಅವ್ರ ಬಗ್ಗೆ ನಿಮ್ಗೆ ಉಕ್ಕುತ್ತಾ ಇರುವ ಪ್ರೀತಿ ಜನ್ಮಾಂತರದ ಪ್ರೀತಿ ಇಲ್ಲ. ಉಕ್ಕಿರೋದು ಏನು ಅಂದ್ರೆ ಕಾಂಗ್ರೆಸ್ ಬಗ್ಗೆ ಒಂದಿಷ್ಟು ಒಳಗಿದ್ದವ್ರು ನಿಜ ಹೇಳ್ತಾ ಇದಾರಲ್ಲ ಅಂತ ಅಷ್ಟೇ, ಇನ್ನೇನೋ ಇಟ್ಸ್ ವೆರಿ ಸಿಗ್ನಿಫಿಕೆಂಟ್. ನೀವು ಹೇಳಿದ್ ಕರೆಕ್ಟ್. ಆದರೆ ಒಂದು ವಿಷಯದಲ್ಲಿ ಅಂದರೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಒಂದು ಟ್ವೀಟ್ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಟ್ವೀಟ್ ಭಾಳ ಚೆನ್ನಾಗಿದೆ. ಇಟ್ಸ್ ವೆರಿ ಸಿಗ್ನಿಫಿಕೆಂಟ್. ಅವರು ರಾಜಶೇಖರನ್ ಅವರ ಒಂದು ಪತ್ರಕ್ಕೆ ರಾಜಶೇಖರನ್ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರಕ್ಕೆ ಒಂದು ಅವರು ಉತ್ತರ ಬರೆದಿದ್ದಾರೆ. ಟ್ವೀಟ್ ಅದು 3 ಲೈನ್ ಟ್ವೀಟ್ ಅದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ನೀವು ಭಾಳ ಹಿರಿಯರು, ನೀವು ಈ ಥರ ಸಲಹೆ ಕೊಡ್ತಾಯಿದ್ರಿ, ಇದು ಭಾಳ ಅಮೂಲ್ಯ ನನಗೆ. ಓಕೆ, ಒಂದು. ಆಮೇಲೆ ಇನ್ನೊಂದು ಟ್ವೀಟಲ್ಲಿ ಅವ್ರು ಹೇಳ್ತಾರೆ, ಈ ಸಲಹೆಗಳನ್ನು ನಾನು ಸ್ವೀಕರಿಸಿದ್ದೀನಿ. ಸೊ ಡೆವಲಪ್ಮೆಂಟ್ಗೆ ನಾವು ಹೋಗ್ತಾ ಇದ್ವಿ, ಅಭಿವೃದ್ಧಿನೇ ನನ್ನ ಮಂತ್ರ, ನಿಮ್ಮ ಸಹಕಾರ ನನಗೆ ಬೇಕು. ರೈಟ್. ಅಂದರೆ ಅದರಲ್ಲಿ ವ್ಯಕ್ತ ಆಗಿರೋದು, ನಾನು ಇದರ ಬಗ್ಗೆನೂ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಪೋಲರೈಸೇಷನ್ ಏನಾಗ್ತಾ ಇದೆ, ಐ ಫೀಲ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಮೋರ್. ವಿ ಸಿ ದಟ್. ಇಲ್ಲಿ ತಾವು ಹೇಳಿದಾಗೆ ಇದು ವೈಯಕ್ತಿಕ ಯಾವುದೇ ಡೆವಲಪ್ಮೆಂಟು ಬಹಳ ಮುಖ್ಯವಾದ ಪ್ರಶ್ನೆ. ಒಂದು ರಾಜಕಾರಣಿಯನ್ನ, ಒಂದು ರಾಜಕೀಯ ಪಕ್ಷವನ್ನ ನಾವು ವಿಶ್ಲೇಷಿಸುವಾಗ ಕರೆಕ್ಟ್ ಕೇವಲ ನಮ್ಮ ಪಾತ್ರವನ್ನ ನಾವು ನಿರ್ವಹಿಸ್ತೀವೋ ಅಥವಾ ಪ್ರಾಮಾಣಿಕವಾಗಿ ಆ ಸರ್ಕಾರ, ಆ ರಾಜಕಾರಣಿ ಹೇಗಿದ್ದೇವೆ ಅಂತ ವಿಶ್ಲೇಷಣೆ ಮಾಡ್ತೀವೋ. ನಮ್ಮ ಪಾತ್ರ ಬದಲಾದ ಕ್ಷಣ ನೀವು ಒಬ್ಬ ವ್ಯಕ್ತಿ ಮತ್ತು ಅವನ ಇಡೀ ಗುಣಧರ್ಮ ಬದಲಾಗಿದೆ ಅನ್ನೋ ರೀತಿ ನಾವು ಮಾತಾಡೋದು ತುಂಬಾ ಜಸ್ಟಿಫೈ ವಿರಾಮ ತಗೊಳ್ಳಿ ಸಾರ್, ವಿರಾಮ ತಗೊಳ್ಳಿ. ಬರಗಾಲದಿಂದ ತತ್ತರಿಸ್ತಾ ಇರೋ ತಮಿಳುನಾಡು ರೈತರಿಗೆ ನೆರವಾಗುವ ನಿಟ್ಟಿನಲ್ಲಿ ಸಹಕಾರಿ ಬ್ಯಾಂಕ್ಗಳಲ್ಲಿ ಮಾಡಿರೋ ಸಾಲವನ್ನು ಮನ್ನಾ ಮಾಡುವಂತೆ ತಮಿಳುನಾಡು ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ನ ಮದುರೈ ಪೀಠ ನಿರ್ದೇಶನ ನೀಡಿದೆ. ಅಲ್ಲದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸಹ ಮೂಕ ಪ್ರೇಕ್ಷಕನಾಗಿ ಇರುವಂತಿಲ್ಲ ಅಂತಲೂ ಹೈಕೋರ್ಟ್ ಹೇಳಿದೆ. ಸಹಕಾರಿ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಿ ತಮಿಳುನಾಡು ಸರ್ಕಾರಕ್ಕೆ ಮದ್ರಾಸ್ ಕೋರ್ಟ್ ಸೂಚನೆ. ಬರಪೀಡಿತ ಪ್ರದೇಶಗಳಲ್ಲಿ ಸಾಲ ವಸೂಲಿಗೆ ಬ್ರೇಕ್ ಹಾಕಿ ಎಂದ ನ್ಯಾಯಪೀಠ. ಹೌದು, ಕಳೆದ 23 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ತಮಿಳುನಾಡು ರೈತರು ಸಾಲ ಮನ್ನಾಗೆ ಆಗ್ರಹಿಸಿ ನಡೆಸುತ್ತಿದ್ದ ಪ್ರತಿಭಟನೆಗೆ ತುಸು ನೆಮ್ಮದಿ ನೀಡೋ ವಿಚಾರ ಹೊರಬಿದ್ದಿದೆ. ಕಾರಣ, ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿರುವ ಮದ್ರಾಸ್ ಹೈಕೋರ್ಟ್ ಸಹಕಾರಿ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಜೊತೆಗೆ ಬರಪೀಡಿತ ಪ್ರದೇಶಗಳಲ್ಲಿ ಬ್ಯಾಂಕ್ಗಳು ಸಾಲ ವಸೂಲಿ ಮಾಡದಂತೆ ಸೂಚನೆ ನೀಡಿದೆ. ತಮಿಳುನಾಡು ರಾಜ್ಯದಿಂದ ಸಾಲ ಮನ್ನಾದ ಹೊರೆಯನ್ನ ಹೊರಲು ಸಾಧ್ಯವಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರ ಅಗತ್ಯ ನೆರವನ್ನ ರಾಜ್ಯ ಸರ್ಕಾರಕ್ಕೆ ನೀಡಬೇಕು ಎಂದು ಕೂಡ ಮಧುರೈ ಪೀಠ ಅಭಿಪ್ರಾಯಪಟ್ಟಿದೆ. ರಾಜ್ಯ ಕಷ್ಟ ಕಾಲದಲ್ಲಿರುವಾಗ ಕೇಂದ್ರ ಮೌನ ಪ್ರೇಕ್ಷಕನಾಗಿರಬಾರದು. ಅಗತ್ಯ ಪ್ರಮಾಣದಲ್ಲಿ ರಾಜ್ಯಕ್ಕೆ ನೆರವಾಗಬೇಕು ಎಂದು ನ್ಯಾಯಮೂರ್ತಿ ನಾಗಮುತ್ತು ಮತ್ತು ನ್ಯಾಯಮೂರ್ತಿ MV ಮುರಳೀಧರನ್ ಅವರನ್ನ ಒಳಗೊಂಡ ಪೀಠ ಸೂಚಿಸಿದೆ. ಬರಗಾಲ ಪೀಡಿತ ತಂಜಾವೂರು ಮತ್ತು ತಿರುಚಿನಾಪಳ್ಳಿಯ ರೈತರು ಅರೆಬೆತ್ತಲೆ ತಲೆ ಬೋಳಿಸಿಕೊಳ್ಳುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಕಳೆದ 23 ದಿನಗಳಿಂದ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ತಮಿಳುನಾಡಿನ ರಾಜಕಾರಣಿಗಳು ಪಕ್ಷ ಭೇದ ಮರೆತು ಈ ಪ್ರತಿಭಟನೆಯನ್ನ ಬೆಂಬಲಿಸಿದ್ದರು. ಆದರೆ ಕೇಂದ್ರ ಸರ್ಕಾರ ಶನಿವಾರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ದಳದ ಅಡಿ ತಮಿಳುನಾಡಿಗೆ 1,447.99 ಕೋಟಿ ರೂಪಾಯಿ ಅನುದಾನ ನೀಡಿತ್ತು. ಪ್ರದೀಪ್ ಮಾಲ್ಗೋಡಿ, ನ್ಯಾಷನಲ್ ಡೆಸ್ಕ್, ಸುದ್ದಿ ಟಿವಿ. ನನಗೆ ನ್ಯಾಯಾಂಗದ ಬಗ್ಗೆ ಅಪಾರವಾದ ಗೌರವ ಇದೆ. ಯಾವ ಕಾಲದಲ್ಲೂ ಕೂಡ ಒಂದು ನ್ಯಾಯಾಲಯ ನೀಡಿದ ತೀರ್ಪನ್ನು ನಾನು ಪ್ರಶ್ನಿಸ್ತಾರೆ ತಲೆಬಾಗ್ತೀನಿ. ಆದರೆ ನನ್ನ ಕೆಲವು ಪ್ರಶ್ನೆಗಳು ನನ್ನ ಒಳಗೆ ಹುಟ್ಟಿರೋದು, ನಾನು ಅವನ್ನ ಗಣ್ಯರ ಜೊತೆ ಚರ್ಚೆ ಮಾಡಬೇಕು ಅಂತ ಅನಿಸುತ್ತೆ. ಒಂದು ರಾಜ್ಯದ ವಿತ್ತ ಮಂತ್ರಿ ಮಾಡುವ ಕೆಲಸವನ್ನು ನ್ಯಾಯಾಂಗವೇ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಮುಂದೇನು, ಅಥವಾ ಇಂಥವರಿಗೆ ಇಷ್ಟು ಹಣವನ್ನು ನೀವು ಸರಬರಾಜು ಮಾಡಿ ಇಷ್ಟು ಹಣವನ್ನು ಕೊಡಿ ಅಂತೇಳಿ ನ್ಯಾಯಾಲಯವೇ ಕೇಂದ್ರಕ್ಕೆ ಸೂಚನೆ ಕೊಡ್ತಾ ಹೋದರೆ ಆ ಕೇಂದ್ರದ ವಿತ್ತ ಸಚಿವರ ಕತೆ ಏನು, ರಾಜ್ಯಗಳ ವಿತ್ತ ಸಚಿವರ ಕತೆ ಏನು? ನನಗಿದು ಭಾಳ, ಈಗ ತಮಿಳುನಾಡಿಗೆ ಸಾಲ ಮನ್ನಾ ಮಾಡೋದಕ್ಕೆ ಬೇಕಾದ ಸಾವಿರಾರು ಕೋಟಿ ರೂಪಾಯಿಯನ್ನು ನ್ಯಾಯಾಲಯ ಕೊಡಿ ಅಂತ ಆದೇಶ ಮಾಡಿದರೆ, ನಾನು
ಏನು ರೈತರ ಸಾಲ ಮನ್ನಾ ಮಾಡೋದಕ್ಕೆ ನನ್ನ ವಿರೋಧ ಇಲ್ಲ. ನಾನು ರೈತರ ಪರವಾಗಿರುವವನೇ, ನಾನು ರೈತರ ಕುಟುಂಬದಿಂದ ಬಂದರೆ ಇದು ನನ್ನ ಒಳಗೆ ಹುಟ್ಟಿರುವ ಪ್ರಶ್ನೆಗಳು. ನ್ಯಾಯಾಲಯ ಯಾವುದರ ಒಳಗೆ ಪ್ರವೇಶ ಮಾಡಬೇಕು, ಯಾವುದಕ್ಕೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ನಾನು ಅದರಿಂದ ನನ್ನ ಗಣ್ಯರ ಹತ್ರ ಕೇಳಬೇಕು. ಅವಕ್ಕೆ ರಾಜ್ಯದಲ್ಲಿ ಒಬ್ಬ ವಿತ್ತ ಮಂತ್ರಿ ಆ ದೇಶದ ಆರ್ಥಿಕತೆಯನ್ನು ನಿರ್ವಹಣೆ ಮಾಡೋದಕ್ಕೆ ಸಾಲ ಮನ್ನಾದಂಥ ಮಾತನ್ನು ನೀವು ಮಾಡಿಬಿಡಿ ಅಂತಂದರೆ, ಮಾಡದಿದ್ದರೆ ಕಂಟೆಂಪ್ಟ್ ಆಫ್ ಕೋರ್ಟ್, ಮಾಡಿದರೆ ಆ ರಾಜ್ಯದ ಆರ್ಥಿಕತೆನೇ ಕುಸಿದು ಹೋದರೆ ಅದಕ್ಕೆ ಯಾರು ಜವಾಬ್ದಾರರು? ಡಾಕ್ಟರ್ ವಾಮನಾಚಾರ್ಯ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಫುಲ್ಲಿ ಅಗ್ರಿ. ಕೋರ್ಟ್ಗಳು ಎಷ್ಟು ಅವ್ರದ್ದು ಲಿಮಿಟ್ ಅಂತ, ಯಾಕೆಂದರೆ ಈಗ ಒಂದು ಬಜೆಟ್ ಮಾಡಬೇಕು ಅಥವಾ ರಾಜ್ಯದಲ್ಲಿ ಏನೇನು ಯಾರಿಗೆ ಕೊಡಬೇಕು ಅಂತಂದಾಗ ಅದಕ್ಕೊಂದು ಅಕೌಂಟಿಂಗ್ ಸಿಸ್ಟಮ್ ಇರುತ್ತೆ. ನನ್ನ ಹತ್ರ ಎಷ್ಟು ಫಂಡ್ ಇದೆ, ಯಾವುದನ್ನು ಎಷ್ಟು ಕೊಡಬೇಕು, ಎಷ್ಟು ಶೇರ್ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ಕೂಡ ಹೇಳಲಾಗಿತ್ತು, ಏನು ಅಂದರೆ ಅರ್ಧ ನೀವು ಕೊಡಿ ಮೊದಲು, ಆಮೇಲೆ ಕೇಂದ್ರ ಸರ್ಕಾರನೂ ಕೊಡುತ್ತೆ ಅಂತ. ಅದು ಆಗಲಿಲ್ಲ. ಆವಾಗಲೂ ಕೂಡ 1742 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಕೊಡಲಾಗಿದೆ. ಆದರೆ ಇದರಲ್ಲಿ ಕೋರ್ಟ್ಗಳು ಬಂದುಬಿಟ್ಟು ಈಗ ಕರ್ನಾಟಕ ಸರ್ಕಾರಕ್ಕೆ ಅನ್ನಿಸ್ತು ಏನು ಅಂದರೆ ಈಗ ಸಾಲ ಮನ್ನಾ ಮಾಡೋದು ತರವಲ್ಲ ಅಂತ. ಎಷ್ಟೇ ಕಠಿಣ ಇದ್ದರೂ ಕೂಡ ಅವ್ರದ್ದೇನು ಒಂದು ಬಜೆಟ್ ಡಿಸಿಪ್ಲಿನ್ ಇದೆ, ನಾವು ಅದಕ್ಕೆ ಫಿಸ್ಕಲ್ ಡಿಸಿಪ್ಲಿನ್ ಅಂತ ಕರಿತೇವೆ. ಆ ಡಿಸಿಪ್ಲಿನ್ಗಳನ್ನು ಪಾಲಿಸಲೇಬೇಕು ಅನ್ನುವಂಥ ನಿಯಮ ಈಗಿರುವಾಗ ಅದನ್ನು ಪಾಲಿಸದೇ ಇದ್ದರೆ ನಾಳೆ CAG ಅವರು ನಿಮ್ಮ ತಲೆ ಮೇಲೆ ಮೆಣಸಾರಿತಾರೆ. ನೀವು ಪಾಲಿಸಕ್ಕೆ ಹೋದರೆ ಇಲ್ಲಿ ಕೋರ್ಟ್ನವ್ರ ವಿರುದ್ಧ ಮಾತಾಡ್ತಾರೆ. ಹೀಗಾಗಿ ಇಂಥ ವಿಷಯಗಳಲ್ಲಿ ಕೋರ್ಟು ತಲೆ ಹಾಕಬಾರ್ದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಹೇಳಿದರು, ಇಷ್ಟು ನಮ್ಮ ಹತ್ರ ಹಣ ಇದೆ, ಇದನ್ನು ನಮಗೆ ಈ ಕೆಲಸಕ್ಕೆ ಮಾತ್ರ ಉಪಯೋಗಿಸೋಕ್ಕೆ ಸಾಧ್ಯ ಇದೆ, ನಾವು ಪ್ರಗತಿಯ ಕಾರ್ಯಗಳಿಗೆ ಅಂದರೆ ನೀರಾವರಿ, ಹನಿ ಇತ್ಯಾದಿಗೆ ಉಪಯೋಗಿಸ್ಬೋದೇ ವಿನ ಸಾಲ ಮನ್ನಾ ಎಷ್ಟು ಮಾಡಿದರೂ ಮುಗಿಲಾರ್ದಂಥದ್ದು. ಈಗ ಕೆಲವೇ ವರ್ಷಗಳ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ 1,72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ತು. ಬಟ್ ಇವತ್ತು ನಮ್ಮದು 8 ಲಕ್ಷ ಚಿಲ್ಲರೆ ಕೋಟಿ ಮತ್ತೆ ಸಾಲ ಹಾಕುತ್ತಿದೆ ಇಷ್ಟೇ ದಿನಗಳಲ್ಲಿ. ಅಂದರೆ ನೀವು ಎಷ್ಟು ಮನ್ನಾ ಮಾಡ್ತೀರೋ ಮಾಡಿ, ಮತ್ತದು ಆಗತ್ತೆ. ಅದಕ್ಕೆ ನಿರಂತರವಂಥದ್ದು ರೈತರಿಗೆ ಅನುಕೂಲ ಆಗಿ ಅವರು ಸಾಲದಲ್ಲಿ ಸಿಕ್ಕಿಕೊಳ್ಳದ ಇರುವಂಥ ಪ್ರಗತಿಯ ದಾರಿಯನ್ನು ನೀವು ಗ್ರಾಮೀಣ ಪ್ರದೇಶದ ಆರ್ಥಿಕತೆಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ರೆ ಅದು ಆಗಬೇಕಾಗಿದೆ ವಿನ ಕೋರ್ಟ್ಗಳು ಈ ಥರ ಪಿಸ್ತೂಲ್ ಹಿಡಿದು ನೀ ಇದನ್ನ ಮಾಡ್ತೀಯೋ ಇಲ್ಲ ಅಂತ ಕೇಳೋದಿದೆಯಲ್ಲ, ದಿಸ್ ಇಸ್ ಸಮಥಿಂಗ್ ರಾಂಗ್. ಕೆಲವು ಬಾರಿ ಕೋರ್ಟ್ಗಳು ಕೂಡ ತಮ್ಮ ಲಿಮಿಟ್ ದಾಟಿ ಕಾರ್ಯಾಂಗದಲ್ಲಿ ಕೈ ತೋರಿಸ್ತವೆ. ನನಗೆ ಈ ತೀರ್ಪು ಏನಿದೆ, ಏನು ಮಧುರೈ ಪೀಠ, ಚೆನ್ನೈ ಕೊಡದ ಮಧುರೈ ಪೀಠದ ತೀರ್ಪು ಗಮನಿಸಿದಾಗ ಅವರು ಕೇಂದ್ರದ ಬಗ್ಗೆ ಅವ್ರು ಮಾಡಿರೋ ಕಾಮೆಂಟ್ ಇದೆ, ನಾವು ಯಾವುದೋ ರಾಜಕೀಯ ಪಕ್ಷ ಮಾಡಿದ್ರೆ ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕು, ನೀವು ಹಿಂಗೆ ಮಾಡಬೇಕು, ಅದು ಪೊಲಿಟಿಷಿಯನ್ಸ್ ಹೇಳಬೇಕು, ರಾಜಕಾರಣಿಗಳು. ನಾವು ಮಾತಾಡಿದ್ರೆ ಅಡ್ಡಿ ಇಲ್ರಿ, ಅದು ಜಡ್ಜ್ ಆರ್ಡರ್ ಆಗುತ್ತದು, ದಟ್ ಬಿಕಮ್ಸ್ ಎ ಲಾ. ಕೆಲಸಲ್ಲಿ ಹಂಗೇನೆ ನ್ಯಾಯಾಂಗಗಳು ತಮ್ಮ ಮಿತಿನ ಮೀರಿ ಕಾರ್ಯಾಂಗದಲ್ಲಿ ಹಸ್ತಕ್ಷೇಪ ಮಾಡ್ತವೆ. ಅದು ಆಗಬಾರದು, ಅದು ನಿಜ. ಆದ್ರೆ ವಾಸ್ತವ ಸ್ಥಿತಿ ಹೆಂಗಿದೆ ಅಂದ್ರೆ ನೋಡಿ, ನಾವು ಯಾವ ಸ್ಥಿತಿಗೆ ಇಲ್ಲ 11 ರಾಜ್ಯಗಳು ಜುಡಿಷಿಯಲ್ ಏರಿಯಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಹೇಳ್ಬಿಟ್ಟು ಆ ಮನುಷ್ಯ ಅನುಭವಿಸ್ತಾ ಇರೋದು ನೋಡಿ. 11 ರಾಜ್ಯಗಳಲ್ಲಿ ಬರ ಪರಿಸ್ಥಿತಿ ಬಂದಿದೆ. ಕಳೆದ 40 ವರ್ಷಗಳಲ್ಲಿ ಇಲ್ಲದ ಭೀಕರ ಬರ ಪರಿಸ್ಥಿತಿ ಈ ಸಲ ಇದೆ. ಇದನ್ನ ಏನ್ ನೋಡ್ಬೇಕಂದ್ರೆ ಕೇಂದ್ರ ಸರ್ಕಾರ ಇದನ್ನ ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ 11 ರಾಜ್ಯಗಳಿಗೂ ಸಹಾಯಧನವನ್ನು ಘೋಷಣೆ ಮಾಡಬೇಕು ಅಧಿಕ ಮೊತ್ತದಲ್ಲಿ. ಒಂದು. ಎರಡನೇದು ಇಲ್ಲಿ ಪರಿಗಣಿಸಬೇಕಾದೇನೆಂದ್ರೆ ಸಾಲ ಮನ್ನಾ ರೈತರದ್ದು ಮಾಡಲೇಬೇಕಾಗಿದೆ. ಯಾಕಂದರೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತದೆ. ಎಲ್ಲಿವರೆಗೂ ಯಾವ ಲಿಮಿಟ್ವರೆಗೂ ಸಾಲ ಮನ್ನಾ ಮಾಡ್ಬೋದು, ಅವನ ಆಸ್ತಿ ಎಷ್ಟಿದೆ, ಅವ್ನಿಗೆ ಎಷ್ಟು ಬೆಳೆ ಬೆಳೀತಾ ಇದ್ದಾನೆ, ಅವನ ನಷ್ಟ ಏನು ಅಂತ ಒಂದು ಮೌಲ್ಯಮಾಪನ ಮಾಡಿ ಸಾಲ ಮನ್ನಾ ಮಾಡಬೇಕಾದ ಪರಿಸ್ಥಿತಿ ಇವತ್ತಿಂದಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಸಾಲ ಮನ್ನಾದ ಮೂಲಕ ಮಾತ್ರ ರೈತರ ಇಷ್ಟು ಧೈರ್ಯವಾಗಿ ಯಾರು ಹೇಳಲ್ಲ. ಹೇಳಬೇಕಾದಂತ ಅವಶ್ಯಕತೆ ಇದೆ. ಬೇರೆ ಮಾರ್ಗಗಳನ್ನು ಹುಡುಕ್ರಿ, ನಾವು ರೈತರ ವಿರುದ್ಧ ಅಲ್ಲ. ನನಗೆ ಗ್ರಾಮೀಣದಲ್ಲಿ ಈ ಕೃಷಿ ಕುಟುಂಬ ಏನಿದೆ ಅದು ಕೃಷಿಯೇತರ ಏನು ಆದಾಯ ಮೂಲಗಳ ಮೇಲೆ ಅವಲಂಬಿಸುವಂತ ಒಂದು ಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಿದ್ರೆ ಮಾತ್ರ ರೈತ ಇಲ್ಲಿ ಏನಾಗ್ತದೆ. ಯಾವಾಗಾದ್ರೆ ಒಂದು ಕುಟುಂಬ ಸರ್, ವಾಟ್ ಐ ಬಿಲೀವ್, ಒಂದು ಕುಟುಂಬದಿಂದ ಕೃಷಿಯಿಂದ ಇಷ್ಟು ಉತ್ಪನ್ನ ಬರುತ್ತೆ. ಅದೇ ಕುಟುಂಬಕ್ಕೆ ಕೃಷಿಯೇತರ ಮಾರ್ಗಗಳಿಂದ ಸಣ್ಣ ಸಣ್ಣ ಕೈಗಾರಿಕೆಗಳು ಮತ್ತೊಂದು ಮೂಲಕ ಅದೇ ಹಾಲು, ಕುಕ್ಕುಟ, ಮೊಲ ಸಾಗಾಣಿಕೆ, ಮೀನು ಸಾಗಾಣಿಕೆ. ನೀವು ಹೇಳೋದು ಅಕ್ಷರಶಃ ನಿಜ. ಯಾಕಂದ್ರೆ ಅವರು ಬರೀ ಕೃಷಿಯನ್ನ ಅವಲಂಬಿಸಿದ್ರೆ ತುಂಬಾ ಕಷ್ಟ ಸಿಗಾಕೋಬಹುದು. ಕೃಷಿಯೇತರ ಹೈನುಗಾರಿಕೆಯನ್ನೋ, ಪಶುಸಂಗೋಪನೆಯನ್ನೋ ಇಲ್ಲ ಬೇರೆ ಒಂದು ಇದರೊಳಗೆ ಮಾಡ್ಕೊಬೇಕಾಗತ್ತೆ. ಆದ್ರೆ ಇಲ್ಲಿ
ತುಂಬ ಕಡಿಮೆ ಆದಾಯ ಇರೋ ರೈತರು, ತುಂಬ ಕಡಿಮೆ ಜಮೀನಿರೋ ರೈತರು ಕಡಿಮೆ ಸಾಲ ತಗೊಂಡು 50,000 ಲಕ್ಷ ತಗೊಂಡು ಅದನ್ನೇ ತೀರ್ಸೋಕ್ಕಾಗದಲ್ಲಿ ತುಂಬ ಒದ್ದಾಡ್ತಿರ್ತಾರೆ. ಈ ಬರ ಪರಿಸ್ಥಿತಿಯಲ್ಲಿ ಏನಾದರೆ ಬೆಳೆ ಹಾನಿಯಾಗಿ ಹಿಂಗಾರು ಹೋಯ್ತು, ಮುಂಗಾರು ಹೋಯ್ತು, ಬೆಳೆ ಹಾನಿಯಾಗಿ ತೊಂದರೆ ಸಿಗಾಕೊಂಡಿರೋ ರೈತರು ನಿಜವಾದ ರೈತರಿದ್ದಾರೆ. ಅವರಿಗೆ ಅಟ್ಲೀಸ್ಟ್ ಸಹಕಾರಿ ಬ್ಯಾಂಕ್ ಅಂದ್ರೆ ಕೇಂದ್ರ ಸರ್ಕಾರ ಕೂಡ ಅರ್ಧ ಕೊಟ್ಟು, ರಾಜ್ಯ ಸರ್ಕಾರ ಅರ್ಧ ಕೊಟ್ಟು ಎರಡೂ ಜವಾಬ್ದಾರಿಗಳನ್ನು ನಿರ್ವಹಿಸಲಿ ಅನ್ನೋದು ಒಂದು ಅದರ ಒಂದು ವಾದ. ಈ ತೀರ್ಪು ಬಹಳ ಹಾರ್ಶ್ ಅನ್ಸುತ್ತೆ. ಯಾಕೆ ಹಾರ್ಶ್ ಅನ್ಸುತ್ತೆ ಅಂತಂದ್ರೆ ತಮಿಳುನಾಡು ಸರ್ಕಾರದ ಹತ್ರ ಈಗಾಗಲೇ ಪಾಪರ್ ಆಗಿಬಿಟ್ಟಿದೆ. ಖಜಾನೆಯಲ್ಲಿ ಹಣನೇ ಇಲ್ಲ, ಎಲ್ಲಿಂದ ತರ್ತಾರೆ, ಹೇಗೆ ಬರುತ್ತೆ, ಹೌ ಡು ದೇ ಜನರೇಟ್ ದಿಸ್ ಮನಿ? ಆಮೇಲೆ ಎರಡನೇದು, ತಮಿಳುನಾಡು ರೈತರಿಗೆ ಯಾಕೆ ಮಾತ್ರ ಕೊಡಬೇಕು, ಬೇರೆ ರೈತರು ಏನು ಮಾಡ್ತಾ ಇದ್ದಾರೆ? 11ರಿಂದ 16 ರಾಜ್ಯಗಳು ಇವತ್ತು ಬರದಲ್ಲಿ ಸಿಕ್ಕಾಕೊಂಡು ಸಾಯ್ತಾ ಇದ್ದಾರೆ. ನಮ್ಮ ರೈತರು ಈಗ ಆತ್ಮಹತ್ಯೆ ಸಂಖ್ಯೆ ತಗೊಂಡ್ರೆ ಮಹಾರಾಷ್ಟ್ರ, ನೆಕ್ಸ್ಟ್ ಕರ್ನಾಟಕ, 1230, ಆಂಧ್ರ ಈ ತರ ಬರ್ತಾ ಇದೆ. ಸೊ GST ಬಂದಾದ್ಮೇಲೆ ಇದೆಲ್ಲ ಇನ್ನೂ ಕಷ್ಟ ಆಗುತ್ತೆ. ಅಲ್ಲ ನನಗೆ ನನಗೇನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ಏಕರೂಪವಾಗಿ ಒಂದು ಜಡ್ಜ್ಮೆಂಟ್ ಅಥವಾ ಗೈಡ್ಲೈನ್ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ, ಇನ್ಸ್ಟೆಡ್ ಆಫ್ ಆರ್ಡರಿಂಗ್ 4,00,000 ಎಷ್ಟೋ ಸಾವಿರ ಕೋಟಿ. ಹೂ ವಿಲ್ ಅಸೆಸ್ ನಾವು? ಅಲ್ಲ, ಎಲ್ಲಿಂದ ದುಡ್ಡು ದುಡ್ಡು ಬರಬೇಕಲ್ಲ. ಇಲ್ಲ, ಬಟ್ ನ್ಯಾಯಾಲಯದ ಬಗ್ಗೆ ಒಂದ್ ಹೇಳ್ತೀನಿ, ದೇ ಆರ್ ನಾಟ್ ಸುಮೋಟೋ ಇದು ತೀರ್ಪು ಕೊಡೋದು. ಯಾಕಂದ್ರೆ ಯಾರೋ ಪೆಟಿಷನ್ ಫೈಲ್ ಮಾಡಿದ್ದಾರೆ, ಆ ಪೆಟಿಷನ್ ಸ್ಟೇಜ್ ಅಲ್ಲೇ ಇವೆಲ್ಲ ಡಿಸ್ಮಿಸ್ ಆಗಬೇಕು. ಅದೇನಾಗುತ್ತೆ ಅಂದ್ರೆ ಜಡ್ಜ್ಗಳು ಪಬ್ಲಿಕ್ ಪ್ರೆಷರ್ಗೆ ದೇ ಈಲ್ಡ್, ಹಾಗಾಗಿ ಇದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಯಾಕಂದ್ರೆ ದೇ ಶುಡ್ ಡಿಸ್ಮಿಸ್ ದ ಪೆಟಿಷನ್ ರೈಟ್ ಅಟ್ ದ ಸ್ಟಾರ್ಟ್. ಯಾಕೆ ಇವೆಲ್ಲ ತಗೋಬೇಕು ಗೊತ್ತಿಲ್ಲ ನನಗೆ. ಏನಿಲ್ಲ ಪ್ರಿಯ ವೀಕ್ಷಕರ, ನನಗೆ ನ್ಯಾಯಾಲಯ ಇದೆಯಲ್ಲ, ನ್ಯಾಯಾಲಯದ ಈ ರೀತಿಯ ತೀರ್ಪುಗಳು ನನ್ನಲ್ಲಿ ಹಲವು ರೀತಿಯ ಪ್ರಶ್ನೆಗಳನ್ನು ಹುಟ್ಟಾಕ್ತೆ. ಅದ್ರ ಬಗ್ಗೆ ಇನ್ನೂ ಸುದೀರ್ಘವಾಗಿ ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ. ಆದರೆ ನ್ಯಾಯಾಲಯ ಈ ಬಗ್ಗೆ ಮಾತನಾಡ್ತಾ ಹೋದರೆ ಆರ್ಥಿಕ ಸಚಿವರುಗಳೇ ಬೇಕಾಗಲ್ವ ಅಂತ ನನಗೆ ಅನುಮಾನ ಇದೆ. ರಾಜ್ಯಗಳಿಗೆ ಆರ್ಥಿಕ ಶಿಸ್ತಿಯಲ್ಲಿ ಅಂತ ನಾನು ಕೇಳೋದು, ದುಡ್ಡು ಎಲ್ಲಿಂದ ತರ್ತಾರೆ? ಇನ್ನೊಂದು ಸುದ್ದಿ ಇದೆ, ಇದು ಕೂಡ ಸಾಲ ಮನ್ನಾಕ್ಕೆ ಸಂಬಂಧಪಟ್ಟಿದೆ. ಇನ್ನು ಇತ್ತ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರ ಚುನಾವಣಾ ಆಶ್ವಾಸನೆಯಂತೆ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಮುಂದಾಗಿದೆ. ಇಂದು ನಡೆದ ಮೊದಲ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಹೊರಬಿದ್ದಿದೆ ಅಂತ ಮೂಲಗಳು ತಿಳಿಸಿ ಅಧಿಕೃತವಾಗಿ ಪ್ರಕಟ ಮಾಡಿಲ್ಲ. ರೈತರ 1 ಲಕ್ಷದವರೆಗಿನ ಸಾಲ ಮನ್ನಾ ಮಾಡೋದಕ್ಕೆ UP ಸರ್ಕಾರ ತೀರ್ಮಾನ ಕೈಗೊಂಡಿದೆ. 2.5 ಕೋಟಿ ರೈತರಿಗೆ ಇದರಿಂದ ಪ್ರಯೋಜನ ಆಗುತ್ತೆ. ರಾಜ್ಯದ ಬೊಕ್ಕಸಕ್ಕೆ 36,000 ಕೋಟಿ ರೂಪಾಯಿ ಹೊರೆಯಾಗಲಿದೆ. ಸರ್ಕಾರಿ ದಾಖಲೆಗಳ ಪ್ರಕಾರ ರಾಜ್ಯದ 2.30 ಕೋಟಿ ರೈತರ ಪೈಕಿ 2.15 ಕೋಟಿ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಲ್ಲಿದ್ದಾರೆ. ಬೆಳೆ ಹಾನಿಯಿಂದಾಗಿ ಇವರೆಲ್ಲ ಸಾಲ ಮರುಪಾವತಿ ಮಾಡೋದಕ್ಕೆ ಆಗದೆ ಸಂಕಷ್ಟಕ್ಕೆ ಸಿಲುಕಿದರು. ಈ ತೀರ್ಮಾನ ಏನಿದೆ ಇದು ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಇದು ಮೂಲಗಳ ಪ್ರಕಾರ ಕೋಟ್ ಮಾಡುವ ವರದಿ ಲಕ್ನೋದಿಂದ ಬರ್ತಾ ಇದ್ದಾರೆ. ಆದರೆ ನನಗೆ ಇರೋ 36,000 ಕೋಟಿ ರೂಪಾಯಿ ಸಾಲ ಮನ್ನಾವನ್ನು UP ಸರ್ಕಾರ ಏನು ಮಾಡಿದೆ, ಈಗ ದೇಶದ ಉಳಿದೆಲ್ಲ ರಾಜ್ಯಗಳ ಮೇಲೆ ಈ ಒತ್ತಡ ಬರುತ್ತೆ. ಯಾವ್ಯಾವ ರಾಜ್ಯಕ್ಕೆ ಎಷ್ಟು ಸಾಲ ಮನ್ನಾ ಮಾಡೋಕ್ಕೆ ಸಾಧ್ಯ ಗೊತ್ತಿಲ್ಲ. ಯಾಕಂದರೆ ನಾನು ನಂಬಿರುವ ಹಾಗೆ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದಕ್ಕೆ ನಾವು ಕ್ರಮ ಕೈಗೊಳ್ಳದಿದ್ದರೆ, ಹೆಚ್ಚು ವರಮಾನ ಬರುವಂತೆ ಮಾಡದ ಇದ್ದರೆ, ಸೊ ಇಂತಹ ತೀರ್ಮಾನಗಳು ಗ್ರಾಮಾಂತರ ಜನರನ್ನು ಆತ್ಮಹತ್ಯೆಯಿಂದ ಉಳಿಸುತ್ತೆ ಅಂತ ನನಗಂತೂ ನಂಬಿಕೆ ಇಲ್ಲ. ಇಟ್ ವಿಲ್ ಹ್ಯಾವ್ ಎ ಬ್ರಾಡರ್ ಇಂಪ್ಯಾಕ್ಟ್ ಓವರ್ ದ ಎಕಾನಮಿ ಆ್ಯಸ್ ವೆಲ್ ಆ್ಯಸ್ ಬೇರೆ ಬೇರೆ ರೀತಿಯ ಪರಿಣಾಮಗಳು ಬೀರ್ತವೆ ಅಂತ ನಂಬಿದ್ರು ಡಾಕ್ಟರ್ ವಾಮನಾಚಾರಿ. ಅನೌನ್ಸ್ ಮಾಡ್ತೇವೆ ಅಂತ ಪ್ರಾಮಿಸ್ ಮಾಡಿದ್ದರಿಂದ ಅದನ್ನು ಮಾಡಿದ್ರು ಅವರು. ಬಟ್ ನೀವು ಹೇಳಿದ ಕರೆಕ್ಟ್ ಇದೆ, ಇದು ಬೇರೆ ರಾಜ್ಯಗಳ ಮೇಲೆ. ಯಾಕೆಂದರೆ ಉತ್ತರ ಪ್ರದೇಶದ ಇಡೀ ಬಯಲೇನಿದೆ, ಬುಂದೇಲ್ಖಂಡ್ ಮತ್ತು ಉತ್ತರದ ಭಾಗಗಳನ್ನಷ್ಟು ಬಿಟ್ಟರೆ ಇಡೀ ಎಲ್ಲ ಕಡೆಗೂ ಸಾಕಷ್ಟು ನೀರಿರುತ್ತೆ. ಮಳೆ ಆಗಲಿ ಬಿಡಲಿ, ಬಿಸಿಲು ಜಾಸ್ತಿ ಇದ್ದರೆ ಗಂಗಾ ಮೇಲೆ ಹಿಮಾಲಯ ಕರಗಿ ಹಿಮದ ನೀರು ಬರುತ್ತೆ. ಮಳೆ ಜಾಸ್ತಿ ಆದರೆ ಮಧ್ಯದ ಭಾಗದಲ್ಲಿದ್ದಂಥ ನೀರಿನಿಂದ ಉತ್ತರ ಪ್ರದೇಶದ ಎಲ್ಲ ಕಡೆಗಳಲ್ಲೂ ನೀರು ಸಾಕಷ್ಟು ಸಿಗುತ್ತೆ. ಆದರೆ ಅಲ್ಲಿ ಹೆಚ್ಚು ಕಬ್ಬನ್ನು ಹೇಗೆ ಬೆಳಿಬೇಕು, ಬೆಳೆದಂಥ ಕಬ್ಬಿನಲ್ಲಿ 13-14% ಶುಗರ್ ಹೆಂಗೆ ತೆಗಿಬೇಕು, ಭತ್ತ ಹೆಂಗೆ ಬೆಳಿಬೇಕು, ಭತ್ತಕ್ಕೆ ರೋಗ ಬರ್ದಂಗೆ ಏನು ಮಾಡಬೇಕು, ಇಂಥ ಎಷ್ಟೊಂದು ಯೋಜನೆಗಳು ಮಾಡಲಿಕ್ಕೆ ಸಾಧ್ಯ ಇರೋವನ್ನು ಅವುಗಳ ಕಡೆಗೆ ನಾವು ಪ್ರಯಾರಿಟಿ ಕೊಡಬೇಕೇ ವಿನ ಮುಂದಿನ ದಿನಗಳಲ್ಲಾದರೂ ಒಬ್ಬರು ಯಾರಾದರೂ ನಿಂತ್ಕೊಂಡು ಬೋಲ್ಡ್ ಸ್ಟ್ಯಾಂಡ್ ತಗೋಬೇಕು. ನಾವು ಗ್ರಾಮೀಣ ಭಾಗದ ರೈತ ಕುಟುಂಬಗಳ ಆರ್ಥಿಕ ಸ್ಥಿತಿಯನ್ನು ಒಂದು ವ್ಯವಸ್ಥೆಗೆ ತಂದು ಮುಟ್ಟಿಸ್ತೇವೆ ವಿನ ಇನ್ನು ಮುಂದೆ ಸಾಲ ಮನ್ನಾ ಇಲ್ಲೀಗಲ್ ಅಂತ ಒಂದಾದರೂ ಕೋರ್ಟ್ ಹೇಳಿ
ಇನ್ನು ಮುಂದೆ ಸಾಲ ಮನ್ನಾ ಮಾಡೋಕ್ಕಾಗಲ್ಲ, ಆದ್ರೆ ಉಳಿದಿದ್ದು ಎಲ್ಲ ಮಾಡ್ತೇವೆ ಅಂತ ಹೇಳಿದ್ರೆ ಮಾತ್ರ ಇದನ್ನ ನಿಲ್ಸಕ್ ಸಾಧ್ಯನೇ ವಿನ ಮತ್ತೆ ಸಾಲ ಮನ್ನಾ ಮಾಡ್ರಿ ಅಂತ ಕೋರ್ಟ್ಗಳು ಹೇಳ್ತಾ ಹೋದ್ರೆ ನಾವು ಆಲ್ರೆಡಿ ಪಾತಾಳಕ್ಕೆ ಇಳಿದಿದ್ದೇವೆ, ಇನ್ನೊಂದಿಷ್ಟು ರಸಾತಳಕ್ಕೆ ರೈತರನ್ನ ಆರ್ಥಿಕವಾಗಿ ಸದೃಢ ಮಾಡುವಂಥದ್ದು ಸ್ಥಿತಿನಲ್ಲಿ ಬಹಳ ಬೇರೆ ಬೇರೆ ಕಾರ್ಯಕ್ರಮಗಳು ಯೋಜನೆಗಳನ್ನ ಹಾಕೊಂಡು ಅವ್ರಿಗೆ ಬೇರೆ ಫಸಲು ಬೆಳೆಯೋದು, ಬೇರೆ ನೀರಾವರಿ ಮಾಡುವಂಥದ್ದು, ಬೇರೆ ಎಲ್ಲ ಕಾರ್ಯಕ್ರಮಗಳು ಮಾಡುವಂಥದ್ದು, ಹೈನುಗಾರಿಕೆ, ಪಶು ಸಂಗೋಪನೆ ಇವೆಲ್ಲಕ್ಕೂ ಮಾಡೋದು ಉತ್ತಮ. ಜೊತೆಗೆ ಗೌಡ್ರೆ, ನೀವು ಅಧಿಕಾರದಲ್ಲಿರೋ ಪಕ್ಷ, ಇದು ಗ್ರಾಮಾಂತರ ಪ್ರದೇಶದಲ್ಲಿ ಅತಿ ಸಣ್ಣ ಕೈಗಾರಿಕೆಗಳ ಯೂನಿಟ್ಗಳೇನಿವೆ, ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಜನರಿಗೆ ಬೇಡಿಕೆ ಇರೋ ಒಂದು ಯಾವುದೋ ಒಂದು ಮೊಬೈಲ್ ಅಂಗಡಿ ದುಡ್ಡು ಕೊಡಿ, ಇನ್ನೊಂದು ಕೊಡಿ, ಅದು ಅಲ್ಲಿ ಇಂಥ ಕೈಗಾರಿಕಾ ಘಟಕಗಳೇನಿರ್ತವೆ ಅಲ್ಲಿ ರೈತರ ಮಕ್ಕಳಿಗೆ ಕೆಲಸ ಕೊಡಿ. ಒಂದು ಫ್ಯಾಮಿಲಿಗೆ ಕೃಷಿಯಿಂದ ಬರುವ ಉತ್ಪನ್ನದ ಜೊತೆಗೆ ಕೃಷಿಯೇತರ ಚಟುವಟಿಕೆಯಿಂದ ಉತ್ಪನ್ನ ಬಂದ್ರೆ ಆ ಕುಟುಂಬ ಉಳ್ಕೊಳ್ಳುತ್ತೆ. ಕೃಷಿ ಹಾಳಾದಾಗ ಇದರಿಂದ ಬದುಕ್ತಾರ ಈ ರೀತಿ ಯಾರು ಆಲೋಚನೆ ಮಾಡಲ್ಲ. ಕೃಷಿ ಮೇಲೆ ನಂಬಿಕೊಂಡು ಈಗ ಕೃಷಿಯನ್ನೇ ಬದುಕು ನಂಬಿಕೊಂಡು 70% ವರೆಗೂ ಜನಸಂಖ್ಯೆ ಇದೆ. ಈಗ ಅವರೆಲ್ಲರಿಗೂ ಈಗ ಅವ್ರಿಗೆಲ್ಲ ಈಗ ಏನಾಗಿದೆ ಅಂದ್ರೆ ಈ ತಕ್ಷಣದಲ್ಲಿ ಈಗ ಈ ಬರ ಪರಿಸ್ಥಿತಿ ಇರೋ ಸಮಯದಲ್ಲಿ ಸಾಲ ಮನ್ನಾ ಮಾಡೋದು ನಿಜವಾಗ್ಲೂ ಹೇಳ್ತೀನಲ್ಲ, ಉತ್ತರ ಪ್ರದೇಶದಲ್ಲಿ ಅದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ನಾನು ನಿಜವಾಗ್ಲೂ ಶ್ಲಾಘನೆ ಮಾಡಬೇಕು. ಅದೇ ಈ ಕೇಂದ್ರ ಸರ್ಕಾರ ಕೂಡ ಸ್ವಲ್ಪ ಜವಾಬ್ದಾರಿ ತಗೊಂಡು ರಾಜ್ಯ ಸರ್ಕಾರ ಜೊತೆಗೆ ಮಾಡಿಕೊಂಡು ಇಬ್ರು ಜವಾಬ್ದಾರಿ ಹಂಚಿಕೊಂಡು ಸಾಲ ಮನ್ನಾ ನಮ್ಮ ರಾಜ್ಯಗಳಲ್ಲೂ ನಡೀಲಿ, ನಮ್ಮ ರಾಜ್ಯಗಳಲ್ಲೂ ಆಗ್ಲಿ ಅನ್ನೋದು ನನ್ನ ಆಶಯ. ನೀವು ಹೇಳಿದ್ರಲ್ಲಿ 100% ಸತ್ಯ ಇದೆ. ಲಾಂಗ್ ಟರ್ಮ್ ಪರಿಹಾರ ಬಂದ್ಬಿಟ್ಟು ಸಾಲ ಮನ್ನಾ ಮಾಡೋದಲ್ಲ ಅಲ್ಲ, ಬಟ್ ಇವ್ರು ಹೇಳಿದಂಗೆ ಅದನ್ನು ಇಲ್ಲೀಗಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದು ರಾಜಕಾರಣಿಗಳಿಗೆ ಬಿಟ್ಟಿದ್ದು. ಆಲ್ ಪಾರ್ಟಿ ಸ್ವಲ್ಪ ಡಿಸಿಪ್ಲಿನ್ ಆಗಿದ್ರೆ ಸಾಲ ಮನ್ನಾ ಬಂದ್ಬಿಟ್ಟು ಮಾಡಬಾರ್ದು. ಏನೋ ಎಲ್ಲ ಶಾರ್ಟ್ ಟರ್ಮ್ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ಎಲ್ಲ ಪಕ್ಷ ನಾನು ಹೇಳ್ತಾರೆ ಸಾಲ ಮನ್ನಾ ಮಾಡಲೇಬೇಡ ಅಂತ ನಾಳೆ ನನಗೆ ಬೈತಾ ಇರ್ಬೋದು ನಮ್ಗೆಲ್ಲ. ವಾಟ್ ಐ ಬಿಲೀವ್, ಸಾಲ ಮನ್ನಾ ರೈತರ ಸಮಸ್ಯೆಗೆ ಪರಿಹಾರ ಅಲ್ಲ ನಮ್ಮ ವಾದ. ಈ ರಿಸರ್ಚ್ ಇದೆ ಅದರಲ್ಲಿ. ಉತ್ತರ ಪ್ರದೇಶದನ್ನು ತಗೊಂಡಾಗ ನನಗೆ ಎಕ್ಸಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿಲ್ಲ ಎಷ್ಟು ಅಂತ ಹೇಳಿ, ಬಟ್ ಆದರೆ ಇಟ್ ವಿಲ್ ಹ್ಯಾವ್ ಎ ಬೇರಿಂಗ್ ಆನ್ ಅದರ್ ಸ್ಟೇಟ್ಸ್. 36,000 ಕೋಟಿ ರೂಪಾಯಿ ಅದ ಬಜೆಟ್ ಮೇಲೆ ಯಾವ ರೀತಿ ಉತ್ತರ ಪ್ರದೇಶ ಚುನಾವಣೆ 2 ಕೋಟಿ ರೈತರು ಪತ್ರ ಬರೆದಿದ್ರು, 2 ಕೋಟಿ ರೈತರು ಪತ್ರ ಬರೆದಿದ್ರು ಮೋದಿ ಅವರಿಗೆ ಸಾಲ ಮನ್ನಾ ಮಾಡಿ ಅಂತ. ಅದು ರಾಹುಲ್ ಗಾಂಧಿ ನೇತೃತ್ವದಲ್ಲೇ ಮಾಡಿದ್ರು. ಆದ್ರೆ ಈಗ ಸಾಲ ಮನ್ನಾ ಮಾಡೋದು ಹೇಳ್ತೀನಲ್ಲ, ಅದು ಕೇಂದ್ರ ಸರ್ಕಾರ ಜವಾಬ್ದಾರಿ ಹಂಚ್ಕೊಂಡಿದ್ರೆ ತುಂಬಾ ಒಳ್ಳೆ ವಿಷಯ. ಅದು ಇಲ್ಲ ಅಂದ್ರೆ ಅದು ರಾಜ್ಯ ಸರ್ಕಾರಗಳ ಮೇಲೆ ಇನ್ನೊಂದಿದೆ. ನಾವು ಇನ್ನೊಂದು ರೀತಿ ಕೇಂದ್ರ ಸರ್ಕಾರ UPಗೆ ಹೊಂದ್ಕೊಂಡು ಇಡೀ ದೇಶದ ಎಲ್ಲ ರಾಜ್ಯಗಳು ಹಂಚ್ಕೋಬೇಕು, ಸ್ಮಾಲ್ ಅಮೌಂಟ್ ಇಲ್ಲ. ಬಟ್ ಉತ್ತರ ಪ್ರದೇಶ ಬಜೆಟ್ 2 ಲಕ್ಷ ಕೋಟಿಗೆ ಮೇಲಿದೆ, ಹಾಗಾಗಿ ಇದು ಒಂದು 15% ಇದು ಸ್ವಲ್ಪ ಜಾಸ್ತಿನೇ. ಬಟ್ ಅವ್ರು ಮಾಡಬಹುದು ಅಲ್ಲ. ಬಟ್ ನನಗೆ ಅದೇ ಈಗ ವಿ ಡೋಂಟ್ ನೋ ದಿ ಫೈನಲ್ ಡೀಟೇಲ್ಸ್, ಎಷ್ಟು ಎಲ್ಲಿಂದ ತರ್ತಾರೆ, ಎಲ್ಲಿಂದ ಹೋಗುತ್ತೆ. ಆದರೆ ಅವ್ರ ಪ್ರಣಾಳಿಕೆಯಲ್ಲಿ ಏನಿತ್ತು ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಅದನ್ನು ಮಾಡಿದ್ದಾರೆ. ಐ ಥಿಂಕ್ ಇಟ್ಸ್ ಪಾಪ್ಯುಲರ್ ಇಷ್ಟು ಅದು ನೆಕ್ಸ್ಟ್ ಡಿಬೇಟ್ ಮಾಡಬೇಕು ಅಂತ ನಾನೇ ಡಿಬೇಟ್ ಡಿಸ್ಕಸ್ ಅನದರ್ ಡೇ. ಎನಿವೆ ಪ್ರಿಯ ವೀಕ್ಷಕರೇ, ಇನ್ನೂ ಹಲವು ಸುದ್ದಿಗಳಿದ್ದು ನಾವು ಚರ್ಚೆ ಮಾಡಬೇಕಾಗಿತ್ತು. ಒಂದು, ಪಾಕಿಸ್ತಾನ ಭಾರತದ ಏನು ಸಂಬಂಧ ಇದೆ ಅದು ಹದಗೆಟ್ಟಿರುವ ಬಗ್ಗೆ ಅಮೇರಿಕ ನಾನು ಮಧ್ಯಪ್ರವೇಶಿಸ್ತೀನಿ ಅನ್ನುವ ಒಂದು ಉದ್ದಟತನದ ಮಾತನಾಡಿದ್ದು, ಅದು ಯಾಕೋ ಗೊತ್ತಿಲ್ಲ. ಸೊ ಆ ಸುದ್ದಿ ಇತ್ತು. ಅದ್ರ ಜೊತೆಗೆ ರಾಖಿ ಸಾವಂತ್ ಗೊತ್ತಲ್ಲ ನಿಮಗೆಲ್ಲ, ಹಿಂದಿ ಚಿತ್ರ ಆಗಿದ್ದು, ಅವಳು ಇವತ್ತೇನೋ ಎತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು. ಏನೋ ವಾಲ್ಮೀಕಿ ಬಗ್ಗೆ ಏನೋ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟು, ಯಾಕೆ ನಟರಿಗೆ ಬಾಯಿ ಕೂಡ ಇಷ್ಟು ಕೆಟ್ಟಿರ್ತ ಗೊತ್ತಿಲ್ಲ, ವಾಲ್ಮೀಕಿ ಬಗ್ಗೆ ಏನೋ ಮಾತಾಡ್ಬಿಟ್ಟು ಅದು ಕೇಸ್ ಆಗಿ ಅವ್ರನ್ನ ಎತ್ತಾಕೊಂಡು ಹೋದರು. ಅದು ಎತ್ತಾಕೊಂಡು ಹೋಗಿದ್ದಲ್ಲ, ಸರೆಂಡ್ರು, ಈ ರೀತಿ ವರದಿಗಳು ಬರ್ತಾ ಇವೆ. ಏನಿವೆ ರಾಖಿ ಸಾವಂತ್ ಸುದ್ದಿ ಇತ್ತು. ಅದ್ರ ಜೊತೆಗೆ ನಾಳೆ IPL ಪ್ರಾರಂಭ ಆಗ್ತಾ ಇದೆ. ಅದೊಂದು ಭಾರತದಲ್ಲಿ ಕ್ರಿಕೆಟ್ ಅನ್ನುವುದಿದೆಯಲ್ಲ, ಅದೊಂದು ಸೆಲೆಬ್ರೇಷನ್ ಕಂಡ್ರಿ, ಅದು ಒಂದು ಧರ್ಮ ಆಗಿಬಿಟ್ಟಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಸುದ್ದಿ ಇತ್ತು. ಅದು ಯಾವುದು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಏನಿವೆ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಮತ್ತೆ ಬರ್ತೀನಿ ಅತಿಥಿಗಳ ಜೊತೆ, ಬೇರೆ ಬೇರೆ ಸುದ್ದಿಗಳ ಜೊತೆ, ಚರ್ಚೆ ಜಗಳ ಎಲ್ಲ ಇರುತ್ತೆ. ಅಲ್ಲಿವರೆಗೆ ತಮಗೆಲ್ಲ ಶುಭರಾತ್ರಿ, ನಮಸ್ಕಾರ.